ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಆತ್ಮೀಯ ಗುರುಬಂಧುಗಳೇ, ಗುರುವಿನ ನಾಮಸ್ಮರಣೆಯನ್ನು ಕೊಂಡಾಡುವಂಥದ್ದೇ ಪೂರ್ವಜನ್ಮದ ಸುಕೃತ. ಗುರು ಅಂತಕ್ಕವನು ತ್ರಿಮೂರ್ತಿಗಳಿಗೂ ಕೂಡ ಮಿಗಿಲಾದವನು. ಯಾಕೆಂದ್ರೆ ಆ ತ್ರಿಮೂರ್ತಿಯ ಕಡೆಗೆ ದಾರಿಯನ್ನ ತೋರಿಸುವಂತವನೇ ಗುರುವಾಗಿದ್ದಾನೆ. ನಮ್ಮಲ್ಲಿರುವ ಅಜ್ಞಾನವನ್ನ ನಾಶ ಮಾಡಿ ಜ್ಞಾನ ಎನ್ನುವ ಸುದೆಯನ್ನ ಹೊತ್ತಿಸುವಂತವನು ಆ ಗುರುವಾಗಿದ್ದಾನೆ. ಹಾಗಾಗಿ ಕಲಿಯುಗದಲ್ಲಿ ಭಕ್ತಿ ಅಂತಕ್ಕದ್ದು ಉಜ್ವಲಗೊಳಿಸೋದಕ್ಕೋಸ್ಕರ ನಾಮದೇವ, ಜ್ಞಾನದೇವ ಹೀಗೆ ಅನೇಕ ಭಕ್ತ ಶಿರೋಮಣಿಗಳಾಗಿ ಹೋದ್ರು. ನಮ್ಮೆಲ್ಲರ ಸುಕೃತವೇನೋ ಶ್ರೀಮನ್ನಾರಾಯಣನೇ ಬಡ ಬ್ರಾಹ್ಮಣನಾಗಿ ಅವತಾರವನ್ನ ತಾಳ್ದ. ಆದ್ರಿಂದ ಈ ಒಂದು ಅವತಾರವನ್ನ ನಾವು ಎಷ್ಟು ವರ್ಣಿಸಿದ್ರು ಕೂಡ ಕಡಿಮೆ. ಇದನ್ನ ಸಂತ ಶ್ರೇಷ್ಠ ರಾಜಾರಾಮರು ಅನೇಕ ಅಭಂಗಗಳ ಮೂಲಕ ಸ್ವಾಮಿಯ ಒಂದು ನಾಮಸ್ಮರಣೆಯನ್ನ ಕೊಂಡಾಡಿದ್ದಾರೆ. ನಾವಿವತ್ತು ಏನೇ ಮಾತಾಡ್ತಾ ಇದ್ರು ಅದೆಲ್ಲದಕ್ಕೂ ಮೂಲ ಕಾರಣ ಸಂತ ಶ್ರೇಷ್ಠ ರಾಜಾರಾಮರು. ಮಹಾಸ್ವಾಮಿ ಮತ್ತೆ ರಾಜಾರಾಮರ ನಡುವಿನ ಒಂದು ಸಂಬಂಧ ಅನಂತ ಕಾಲದ್ದಾಗಿದೆ. ರಾಜಾರಾಮರ ಮೊದಲ ಒಂದು ಏನು ಪ್ರಕಟ ಅಂತಕ್ಕದ್ದು ನರಸಿಂಹಾವತಾರದಲ್ಲಿ ಪ್ರಹ್ಲಾದನಾಗಿ, ರಾಮಾವತಾರದಲ್ಲಿ ಅಂಗದನಾಗಿ, ನಂತರ ಕೃಷ್ಣಾವತಾರದಲ್ಲಿ ಉದ್ಧವನಾಗಿ, ಕಲಿಯುಗದಲ್ಲಿ ನಾಮದೇವ, ತುಕಾರಾಮ, ನಂತರ ರಾಜಾರಾಮರಾಗಿ ಅವತಾರವನ್ನ ಮಹಾಸ್ವಾಮಿಯೊಂದಿಗೆ ತಾವು ಕೂಡ ಜನ್ಮ ಜನ್ಮಾಂತರದಿಂದ ಮಹಾಸ್ವಾಮಿಯೊಂದಿಗೆ ಅವರು ಕೂಡ ಸ್ವಾಮಿಯೊಂದಿಗೆ ಬರ್ತಾ ಇದ್ದಾರೆ. ಎಲ್ಲಿ ರಾಮಾಯಣ ನಡೆಯುತ್ತೋ, ಎಲ್ಲಿ ರಾಮ ಕಥಾ ಅಂತಕ್ಕದ್ದಾಗತ್ತೋ ಅಲ್ಲಿ ಯಾವ ರೀತಿ ಹನುಮಂತ ಪ್ರತ್ಯಕ್ಷವಾಗಿರ್ತಾನೋ ಹಾಗೆ ಚಿದಂಬರ ಮಹಾಸ್ವಾಮಿಯ ಒಂದು ನಾಮಸ್ಮರಣೆ ಎಲ್ಲಿರುತ್ತೋ ಅಲ್ಲಿ ಸಂತಶ್ರೇಷ್ಠ ರಾಜಾರಾಮರು ಇರ್ತಾರೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಈ ಚಿದಂಬರ ನಾಮಸ್ಮರಣೆ ಅಂತಕ್ಕದ್ದು ಸಾಮಾನ್ಯವಾದದ್ದಲ್ಲ. ಯಾಕೆಂದ್ರೆ ಈ ಒಂದು ನಾಮಸ್ಮರಣೆಯನ್ನ ವ್ಯಾಸರು ಕೂಡ ವರ್ಣಿಸಿದ್ದಾರೆ. ಹಾಗಾಗಿ ಈ ಒಂದು ಶಿವನ ನಾಮಸ್ಮರಣೆಯನ್ನ 10,000 ಬಾರಿ ಜಪಿಸಿದ್ರೆ ಎಷ್ಟು ಫಲ ಸಿಕ್ಕತ್ತೋ ಅದನ್ನ ಚಿದಂಬರ ಎನ್ನುವಂತಹ ಒಂದೇ ಒಂದು ಮಹಾಮಂತ್ರದಿಂದ ಆ ಒಂದು ಪುಣ್ಯ ಅಂತಕ್ಕದ್ದು ಲಭ್ಯವಾಗತ್ತೆ. ಸಂತ ಶ್ರೇಷ್ಠ ರಾಜಾರಾಮರು ಹೇಳ್ತಾರೆ, ಈ ಒಂದು ಚಿದಂಬರ ನಾಮಸ್ಮರಣೆ ಅಂತಕ್ಕದ್ದು ಮಹಾಮಂತ್ರ, ಮುಖ್ಯ ಮಹಾಮಂತ್ರ ಇದು ಎಂಬುದಾಗಿ. ಇಷ್ಟೆಲ್ಲ ಕೊಂಡಾಡಿದ್ದಾರಲ್ಲ, ಇದಕ್ಕೇನಪ್ಪ, ಈ ನಾಮಸ್ಮರಣೆಯ ಮಹತ್ವವೇನು ಎಂಬುದಾಗಿ ನಮ್ಮಂತಹ ಸಾಮಾನ್ಯ ಜನರಲ್ಲಿ ಏಳುವಂತಹ ಪ್ರಶ್ನೆ. ಅದಕ್ಕೋಸ್ಕರ ಒಂದು ಆಖ್ಯಾನದ ಮೂಲಕ ನಿಮಗೆ ಈ ಒಂದು ವಿಚಾರವನ್ನ ನನ್ನ ಅಲ್ಪಮತಿಗೆ ತಿಳಿದಂತೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇನೆ. ಮಗದೊಮ್ಮೆ ಮಹಾಸ್ವಾಮಿಯ ಪಾದಕಮಲಗಳಿಗೆ ಅರ್ಪಿಸುತ್ತಾ ನನ್ನ ಈ ಒಂದು ತದಲ್ನುಡಿಯನ್ನ ಪ್ರಾರಂಭ ಮಾಡ್ತಾ ಇದ್ದೇನೆ. ಚಿದಂಬರ ಮಹಾಸ್ವಾಮಿಗಳು ತಮ್ಮ ತಂದೆಯಾದಂತಹ ಮಾರ್ತಾಂಡ ದೀಕ್ಷಿತರ ಆಜ್ಞೆಯ ಮೇರೆಗೆ ಬಾಲ್ಯದಲ್ಲಿ ಅವರು ಪ್ರಕಟವಾಗದೆ ಉಳಿದಿರ್ತಾರೆ. ಯಾಕೆಂದ್ರೆ ಈ ಮಾರ್ತಾಂಡ ದೀಕ್ಷಿತರು ಸಾಮಾನ್ಯದವರಲ್ಲ. ಈ ಹಿಂದೆ ವಸುದೇವ ದೇವಕಿಯರು ತಮ್ಮ ಇಚ್ಛೆಯನ್ನ ಪ್ರಾರ್ಥನೆ ಮಾಡ್ಕೊಳ್ತಾರೆ ಕೃಷ್ಣನಲ್ಲಿ. ಕೃಷ್ಣ, ನೀನು ಬಾಲ್ಯ ಮತ್ತೆ ಯೌವನವನ್ನ ಗೋಕುಲ ಮತ್ತೆ ಪಾಂಡವರಲ್ಲಿ ಕಳೆದುಬಿಟ್ಟೆ, ನಿನ್ನ ಬಾಲ್ಯ ಯೌವನವನ್ನ ನಾವು ನೋಡ್ಲಿಲ್ಲ ಎಂಬುದಾಗಿ. ಆಗ ಕೃಷ್ಣ ಹೇಳ್ತಾನಂತೆ, ಮುಂದೆ ನಾನು ಕಲಿಯುಗದಲ್ಲಿ ಮತ್ತೆ ಅವತಾರ ತಾಳ್ತೇನೆ, ಆಗ ನಿಮ್ಮ ಇಚ್ಛೆನ ಪೂರೈಸ್ತೇನೆ ಎಂಬುದಾಗಿ. ಆ ದ್ವಾಪರ ಯುಗದ ವಸುದೇವ ದೇವಕಿಯರೇ ಈಗ ಮಾರ್ತಾಂಡ ದೀಕ್ಷಿತರು ಮತ್ತೆ ಲಕ್ಷ್ಮೀಮಾತೆಯಾಗಿ ಅವತಾರವನ್ನ ಮಹಾಸ್ವಾಮಿಯ ಕಾಲದಲ್ಲಿ ಅವರು ಕೂಡ ಬಂದ್ರು. ಆಗ ಪೂರ್ಣ ಬ್ರಹ್ಮನಾದಂತಹ ಆ ಶ್ರೀಕೃಷ್ಣ ಪರಮಾತ್ಮನೇ ಈ ಒಂದು ಕಲಿಯುಗದಲ್ಲಿ ಚಿದಂಬರನಾಗಿ ಅವತಾರವನ್ನು ತಾಳದ. ಆ ಕಾರಣದಿಂದಾಗಿ ಮಹಾಸ್ವಾಮಿ ತಮ್ಮ ತಂದೆಗೆ ಮಾತನ್ನ ಕೊಟ್ಟಿದ್ರು, ಆ ಪ್ರಕಾರವಾಗಿ
ಮಾರ್ತಾಂಡ ದೀಕ್ಷಿತರು ಇರುವವರೆಗೂ ಕೂಡ ಅವರು ಪ್ರಕಟವಾಗ್ಲಿಲ್ಲ. ಆದರೂ ಕೂಡ ಮಲ್ಲಿಗೆ ತನ್ನ ಪರಿಮಳವನ್ನ ಯಾವ ರೀತಿ ಬೀರುತ್ತೋ, ಸೂರ್ಯನಿಗೆ ಎಷ್ಟೇ ಮೋಡಗಳು ಅಡ್ಡವಾಗಿ ಬಂದ್ರೂ ಕೂಡ ಸೂರ್ಯನಿಂದ ಯಾವ ರೀತಿ ಬೆಳಕು ಅಂತಕ್ಕದ್ ಬರುತ್ತೋ, ಹಾಗೆಯೇ ಮಹಾಸ್ವಾಮಿಗಳು ಎಷ್ಟೇ ಗುಪ್ತರಾಗಿ ಇರಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಅವರ ಒಂದು ದೈವಿ ಲೀಲೆ ಅಂತಕ್ಕದ್ದು ಆಗಾಗ ಬೆಳಕಿಗೆ ಬರ್ತಾ ಇತ್ತು. ಹೀಗಿರ್ಬೇಕಾದ್ರೆ ಈ ಮಹಾರಾಷ್ಟ್ರ ಪ್ರಾಂತ್ಯದಿಂದ, ಸಂಗಮನೇರ ಅನ್ನುವಂತಹ ಒಂದು ಪ್ರಾಂತ್ಯದಿಂದ ಇಬ್ಬರು ದಂಪತಿಗಳು ಬರ್ತಾರೆ. ಮಹಾಸ್ವಾಮಿಗಳು ಆಗ ಮುರುಗೋಡಿನಲ್ಲಿರ್ತಾರೆ. ಆ ದಂಪತಿಗಳು ಮಹಾಸ್ವಾಮಿಯನ್ನ ಮನೋಮಯ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೆ. ಸ್ವಾಮಿ, ನಮಗೆ ಒಬ್ಬ ವಂಶೋದ್ಧಾರಕ ಬೇಕು ಎಂಬುದಾಗಿ ಆ ಮರಾಠ ದಂಪತಿಗಳು ಮಹಾಸ್ವಾಮಿಯನ್ನ ಮನೋಮಯ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ತಮ್ಮ ಕೈಲಾದ ಸೇವೆಯನ್ನ ಸಲ್ಲಿಸುತ್ತಾ ಇರ್ತಾರೆ. ನೋಡಿ, ನಾವು ಮುಖ್ಯವಾಗಿ ನಮ್ಮ ಮನಸ್ಸನ್ನ ಸ್ವಾಮಿಯ ಚರಣಕ್ಕೆ ಅರ್ಪಿಸಬೇಕು. ಯಾಕೆಂದ್ರೆ ಆ ಪೂರ್ಣ ಬ್ರಹ್ಮನಿಗೆ ಯಾವುದಕ್ಕೆ ಕೊರತೆಯಾಗಿದೆ? ಸಿರಿ ಸಂಪತ್ತಿಗೆ ಯಾವುದಕ್ಕೆ ಅವನಿಗೆ ಕಡಿಮೆಯಾಗಿದೆ? ಅವನಿಗೆ ಕೊರತೆ ಇರೋದು ಒಂದೇ ಒಂದು ಭಕ್ತಿ. ಶುದ್ಧವಾದ ಭಕ್ತಿಗೋಸ್ಕರ ಆ ಮಹಾಸ್ವಾಮಿ ಯಾವಾಗ್ಲೂ ಶುದ್ಧ ಭಕ್ತರನ್ನ ಹುಡುಕ್ತಾ ಇರ್ತಾನೆ. ಹಾಗಾಗಿ ನಮ್ಮಲ್ಲಿ ಶುದ್ಧ ಭಕ್ತಿ ಅಂತಕ್ಕದ್ದು ಇದ್ದಿದ್ದೇ ಅದಲ್ಲಿ ಮಹಾಸ್ವಾಮಿಯ ಕೃಪೆಗೆ ನಾವು ಪಾತ್ರರಾಗ್ತೇವೆ. ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾದಂತಹ ಆ ಪರಮಾತ್ಮನಿಗೆ ನಾವು ಏನ್ ಕೊಡಲಿಕ್ಕೆ ಸಾಧ್ಯ? ಸೂರ್ಯನ ಮುಂದೆ ಆ ಒಂದು ಮಿಂಚು ಹುಳು ಅಥವಾ ಬೆಳಕಿನ ಹುಳು ತನ್ನ ದೀಪವನ್ನ ಪ್ರದರ್ಶಿಸಿದಂತೆ ಆಗತ್ತೆ. ನಾವೇನಾದ್ರೂ ಮಹಾಸ್ವಾಮಿಯ ಮುಂದೆ ನಮ್ಮ ಶ್ರೀಮಂತಿಕೆಯನ್ನ ತೋರಿಸಿದ್ರೆ. ಮಹಾಸ್ವಾಮಿ ಇಡೀ ಬ್ರಹ್ಮಾಂಡಕ್ಕೆ ನಾಯಕನಾಗಿದ್ದಾನೆ. ಅವನಿಗೆ ಬೇಕಾಗಿರುವಂತದ್ದೊಂದೇ ಶುದ್ಧವಾದ, ಕಪಟರಹಿತವಾದ, ನಿರ್ಮಲವಾದ ಭಕ್ತಿ. ಆ ಒಂದು ನಿರ್ಮಲವಾದ ಭಕ್ತಿಗೆ ಮಹಾಸ್ವಾಮಿ ತನ್ನನ್ನ ತಾನೇ ಅರ್ಪಿಸಿಕೊಳ್ಳುತ್ತಾನೆ. ಈ ಮರಾಠ ದಂಪತಿಗಳ ಶುದ್ಧ ಭಕ್ತಿಗೆ ಮನಸೋತಂತಹ ಮಹಾಸ್ವಾಮಿ ಅವರಿಗೆ ಆಶೀರ್ವಾದ ಮಾಡ್ತಾನೆ. ಮಹಾಸ್ವಾಮಿಯ ಕೃಪಾಶೀರ್ವಾದದಿಂದ ಅವರಿಗೆ ಒಂದು ಪುತ್ರರತ್ನವಾಗತ್ತೆ. ಆ ಮಗುವಿಗೆ ಜಯದೇವ ಎಂಬುದಾಗಿ ಹೆಸರನ್ನ ಇಡ್ತಾರೆ. ಅವರು ಆ ಬಾಲಕನಿಗೆ ಆತನ ಒಂದು ವೃತ್ತಾಂತವನ್ನು ಹೇಳ್ತಾರೆ. ನೋಡು, ನೀನು ಮಹಾಸ್ವಾಮಿಯ ಕೃಪೆಗೆ ಪಾತ್ರನಾದವನು, ನೀನು ಕೂಡ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ಕೊಂಡಾಡು ಎಂಬುದಾಗಿ ಆ ತಂದೆ ತಾಯಿಗಳು ಆ ಜಯದೇವನಿಗೆ ಹೇಳ್ತಾ ಇರ್ತಾರೆ. ಅವರು ಬಡೋದಾ ಪ್ರಾಂತ್ಯದಲ್ಲಿ ಇದ್ದಿದ್ರಿಂದ ಆ ಬಡೋದಾ ಪ್ರಾಂತ್ಯದಲ್ಲಿ ಏನು ಸಾಮಾನ್ಯವಾಗಿ ಏನು ಸಂಗೀತ ಪ್ರೇಮಿಗಳು ಇದ್ದಿದ್ದೇ ಸಹಜ. ಯಾಕೆ ಅಂದ್ರೆ ಆ ಬಡೋದಾ ಪ್ರಾಂತ್ಯದಲ್ಲಿ ಮೊದಲಿಂದಲೂ ಕೂಡ ಮನೆತನ ಅಂತಕ್ಕದ್ದು ವಾಸವಾಗಿತ್ತು. ಮನೆತನ ಇದ್ದಿದ್ರಿಂದ ಅಲ್ಲಿ ಸಹಜವಾಗಿ ಅನೇಕ ಆಸ್ಥಾನ ವಿದ್ವಾಂಸರಿದ್ರು. ಈ ಜಯದೇವನ ಮನೆಯ ಎದುರುಗಡೆ ಒಬ್ಬ ಬ್ರಾಹ್ಮಣ ಕುಟುಂಬವಿತ್ತು. ಅಲ್ಲಿ ಒಂದು ಮಗು ಅಂತಕ್ಕದ್ದು ಅವರಿಗೂ ಕೂಡ ಆಯ್ತು. ಜಯದೇವ ಮತ್ತೆ ಆ ಮಗುವಿನ ಕನ್ಯಾಮಣಿ ಹೆಸರು ಲೀಲಾ ಎಂಬುದಾಗಿ. ಜಯದೇವ ಮತ್ತೆ ಲೀಲಾ ಇಬ್ರು ಕೂಡ ಸಮವಯಸ್ಕರಾಗಿದ್ರು. ಅವರಿಬ್ಬರು ಕೂಡ ಕೂಡಿಯೇ ಚಿದಂಬರನ ನಾಮಸ್ಮರಣೆಯನ್ನ ಮಾಡ್ತಾ ಇದ್ರು. ದಿನಗಳೆದಂತೆ ಜಯದೇವ ಆ ಚಿದಂಬರನ ಪರವಾದಂತಹ ನಾಮಸ್ಮರಣೆಯನ್ನು ಮಾಡ್ತಾ ಇದ್ರೆ ಆ ಲೀಲಾದೇವಿ ಆ ಜಯದೇವನು ಹೇಳಿದಂತಹ ನಾಮಸ್ಮರಣೆಗೆ ತಕ್ಕ ಹಾಗೆ ಹೆಜ್ಜೆಯನ್ನು ಹಾಕ್ತಾ ಇದ್ರು. ಆಗಿನ ಆ ಮಕ್ಕಳ ವಯಸ್ಸು ಕೇವಲ 4-5 ವರ್ಷ. ಆ ಸಂದರ್ಭದಲ್ಲಿಯೇ ಆ ಮಕ್ಕಳು ಚಿದಂಬರನ ನಾಮಸ್ಮರಣೆಯಲ್ಲಿಯೇ ಮುಳುಗಿ ಹೋಗಿದ್ರು. ಹೀಗಿರ್ಬೇಕಾದ್ರೆ ಆ ಬಡೋದ ಪ್ರಾಂತ್ಯಕ್ಕೆ ರಾಜಾರಾಮರ ಆಗಮನವಾಗತ್ತೆ. ಮಹಾಸ್ವಾಮಿಗಳಿಗೆ ರಾಜಾರಾಮ ಯಾವಾಗ ತನ್ನನ್ನ ತಾನು ಅರ್ಪಿಸಿಕೊಂಡ ಅಂದಿನಿಂದ ಆತನನ್ನ ಜನರು ದಾಸ ರಾಜಾರಾಮ ಎಂಬುದಾಗಿ ಕರೆಯುತ್ತಾ ಇದ್ರು. ರಾಜಾರಾಮ ಮಹಾಸ್ವಾಮಿಯ ಆಜ್ಞೆಯ ಪ್ರಕಾರ ಇಡೀ ಭಾರತಾದ್ಯಂತ ದಿಂಡಿಯ ಮೂಲಕ ಚಿದಂಬರ ಮಹಾಸ್ವಾಮಿಗಳ ನಾಮಸ್ಮರಣೆಯನ್ನ, ಅಭಂಗವನ್ನ ಪ್ರಚಾರ ಮಾಡುತ್ತಾ ಇದ್ದ. ಹೀಗಿರ್ಬೇಕಾದ್ರೆ ಆ ಬಡೋದ ಪ್ರಾಂತ್ಯಕ್ಕೆ ರಾಜಾರಾಮರು ಏನು ಆಗಮಿಸಿದ್ದಾರೆ. ಎಲ್ಲಾ ಜನರು ಕೂಡ ತಳಿರು ತೋರಣಗಳಿಂದ ಆ ಒಂದು ನಗರವನ್ನ ಶೃಂಗರಿಸಿದ್ದಾರೆ. ಜನರೇನು ಉತ್ಸಾಹದಿಂದ ಇದ್ದಾರಲ್ಲ ಅಂತ ಆ ಜಯದೇವನ ತಂದೆ ನೋಡಿದ್ದಾರೆ. ತನ್ನ ಆರಾಧ್ಯ ದೇವರಾದ ಚಿದಂಬರ ಮಹಾಸ್ವಾಮಿಯ ಒಂದು ದಿಂಡಿ ಬರುತ್ತಾ ಇರುವುದನ್ನು ನೋಡಿ ಆ ಜಯದೇವನ ತಂದೆಗೆ ವರ್ಣಿಸಲು ಅಸಾಧ್ಯವಾದಂತಹ ಆನಂದವಾಗಿದೆ. ಆತ ಆ ದಿಂಡಿಯಲ್ಲಿ ಸೇರ್ಕೊಂಡ. ಇಡೀ ಒಂದು ನಗರ ಸಂಕೀರ್ತನೆ ಅಂತಕ್ಕದ್ದಾಯ್ತು.
ತದನಂತರ ರಾಜಾರಾಮರು ತಮ್ಮ ಸಂಗಡಿಗರೊಂದಿಗೆ ವಿಶ್ರಾಂತಿಯನ್ನು ಪಡೆದುಕೊಳ್ಳುವ ಸಂದರ್ಭದಲ್ಲಿ ಜಯದೇವನ ತಂದೆ ರಾಜಾರಾಮರಲ್ಲಿಗೆ ಬಂದಿದ್ದಾರೆ. ರಾಜಾರಾಮರಿಗೆ ನಮಸ್ಕರಿಸಿ ಅವರು ಹೇಳ್ತಾ ಇದ್ದಾರೆ, ನನಗಾದರೂ ಸ್ವಾಮಿಯ ಕೃಪೆಯಿಂದ ಒಬ್ಬ ಮಗನಾಗಿದ್ದಾನೆ, ದಯಮಾಡಿ ನಮ್ಮ ಮನೆಗೆ ಬನ್ನಿ ಎಂಬುದಾಗಿ. ರಾಜಾರಾಮರು ಅಲ್ಲಿಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಜಯದೇವ ಮಹಾಸ್ವಾಮಿಯ ನಾಮಸ್ಮರಣೆಯನ್ನು ಮಾಡುತ್ತಾ ಇದ್ದ. ಲೀಲಾದೇವಿ ಅದಕ್ಕೆ ತಕ್ಕ ಹಾಗೆ ಕುಣಿಯುತ್ತಾ ಇದ್ದಳು. ಆ ಇಬ್ಬರು ಮಕ್ಕಳನ್ನು ನೋಡಿ ರಾಜಾರಾಮರಿಗೆ ಬಹಳ ಸಂತೋಷವಾಯಿತು. ಅವರು ಆ ಜಯದೇವ ಮತ್ತೆ ಲೀಲೆಯ ತಂದೆ ತಾಯಿಗಳನ್ನ ಕರೆದು ಹೇಳ್ತಾ ಇದ್ದಾರೆ, ಪೂರ್ವ ಜನ್ಮದ ಸುಕೃತದಿಂದ ನಿಮಗೆ ಈ ಒಂದು ಪುತ್ರ ಮತ್ತೆ ಕನ್ಯಾ ರತ್ನಗಳಾಗಿದ್ದಾರೆ. ನೋಡಿ, ಇವರಿಗೆ ಅನ್ಯ ವಿದ್ಯೆ ಅಂತಕ್ಕದ್ದು ಹತ್ತೋದಿಲ್ಲ, ನೀವು ಇವರಿಗೆ ಸಂಗೀತ ಶಿಕ್ಷಣವನ್ನ ನೀಡಿ ಎಂಬುದಾಗಿ ಆತ ಹೇಳಿದ್ದಾನೆ. ಹೀಗೆ ಆ ರಾಜಾರಾಮರು ಆ ಜಯದೇವನ ಮನೆಯಲ್ಲಿ 3 ದಿನ ಇದ್ದು ಆ ಜಯದೇವನಿಗೆ ಅಭಂಗವನ್ನ ಅನ್ನುವುದಕ್ಕೂ ಮತ್ತೆ ಲೀಲಾದೇವಿಗೆ ನೃತ್ಯವನ್ನ ಮಾಡುವುದಕ್ಕೂ ಹೇಳಿಕೊಟ್ಟಿದ್ದಾರೆ. ಹೀಗೆ ಜಯದೇವ ಮತ್ತೆ ಲೀಲೆಯರಿಗೆ ರಾಜಾರಾಮರು ಸಂಪೂರ್ಣವಾಗಿ ಆಶೀರ್ವಾದವನ್ನು ಮಾಡಿ ಆ ತಂದೆ ತಾಯಿಗಳಿಗೆ ಮಗದನ್ನು ಹೇಳ್ತಾ ಇದ್ದಾರೆ. ನೋಡಿ, ಇವರು ಅನೇಕ ಜನ್ಮದಿಂದ ಈ ಒಂದು ಸಂಗೀತ ಶಿಕ್ಷಣವನ್ನ ಅಂದ್ರೆ ಸಂಗೀತ ಸಾಧನವನ್ನ ಮಾಡುತ್ತಾ ಬಂದಿದ್ದಾರೆ. ಈ ಒಂದು ಜನ್ಮದಲ್ಲಿ ಅದು ಪರಿಪೂರ್ಣವಾಗುವಂತಹ ಸ್ಥಿತಿಗೆ ಬಂದಿದೆ. ಆದ್ದರಿಂದ ನೀವು ಈ ಮಕ್ಕಳಿಗೆ ಏನು ಸಂಗೀತ ಶಿಕ್ಷಣವನ್ನು ನೀಡಿ. ಅದಕ್ಕೂ ಮುನ್ನ ನೀವು ಈ ಮಕ್ಕಳನ್ನ ಸ್ವಾಮಿಯ ಪಾದಕ್ಕೆ ಏನು ಅವರನ್ನ ಅರ್ಪಿಸಿ, ಅವರಿಗೆ ಸ್ವಾಮಿಗೆ ಸಂಪೂರ್ಣವಾದ ಕೃಪಾ ಕಟಾಕ್ಷ ಈ ಮಕ್ಕಳ ಮೇಲೆ ಆಗಲಿ, ಸ್ವಾಮಿಯ ಪೂರ್ಣ ಕೃಪಾ ಕಟಾಕ್ಷ ಈ ಮಕ್ಕಳ ಮೇಲೆ ಆಗಲಿ ಎಂಬುದಾಗಿ ರಾಜಾರಾಮರು ಹೇಳಿ ಅಲ್ಲಿಂದ ಅವರು ಕಾಶಿಯ ಕಡೆಗೆ ಹೊರಟಿದ್ದಾರೆ. ಇತ್ತ ಆ ಜಯದೇವ ಮತ್ತೆ ಲೀಲೆಯ ತಂದೆ ತಾಯಿಗಳು ಮಹಾಸ್ವಾಮಿಗಳು ಇದ್ದಂತಹ ಆ ಒಂದು ಮುರುಗೋಡಿಗೆ ಬಂದು ಅಲ್ಲಿ ಮಹಾಸ್ವಾಮಿಗಳ ಕೃಪಾಶೀರ್ವಾದವನ್ನ ಪಡ್ಕೊಂಡು ಮತ್ತೆ ತಮ್ಮ ಊರಿಗೆ ಬಡೋದ ಪ್ರಾಂತ್ಯಕ್ಕೆ ಬಂದಿದ್ದಾರೆ. ಹೇಗೆ ಬಡೋದ ಪ್ರಾಂತ್ಯದಲ್ಲಿ ಬಂದಂತಹ ಸಂದರ್ಭದಲ್ಲಿ ಅವರಿಗೆ ಆ ಒಂದು ಊರಿನಲ್ಲಿ ಸಂಗೀತ ಶಿಕ್ಷಣವನ್ನ ನೀಡುವಂತಹ ವ್ಯಕ್ತಿ ಯಾರಿದ್ದಾರೆ ಎಂಬುದಾಗಿ ಅರಿಸಿದ್ದಾರೆ. ಅಲ್ಲಿ ಬೇಕಾದಷ್ಟು ಜನ ಸಂಗೀತ ಶಿಕ್ಷಣವನ್ನ ಕೊಡುವಂತವರಿದ್ರೂ ಕೂಡ ಅವರಿಗೆ ಆಧ್ಯಾತ್ಮಿಕ ಮಟ್ಟದ ಸಂಗೀತ ಶಿಕ್ಷಣವನ್ನ ನೀಡಬೇಕು ಎಂಬ ಒಂದು ಇಚ್ಛೆ ಇತ್ತು. ಆ ಒಂದು ಊರಿನಲ್ಲಿ ಒಬ್ಬ ಬ್ರಹ್ಮಚಾರಿ ಒಬ್ರಿದ್ರು. ಅವರು ಹಣಕ್ಕೋಸ್ಕರ ಸಂಗೀತವನ್ನ ಅವರು ಹೇಳ್ಕೊಡ್ತಿರ್ಲಿಲ್ಲ. ಅವರು ಊರಿನಿಂದ ಪ್ರತ್ಯೇಕವಾಗಿ ಒಂದು ಆಶ್ರಮದಲ್ಲಿದ್ದು ಆಧ್ಯಾತ್ಮಿಕವಾದಂತಹ ಸಂಗೀತವನ್ನ ಅವರು ತಂತಾನೆ ಹಾಡುತ್ತಾ ಇದ್ದರು. ಈ ಜಯದೇವ ಮತ್ತೆ ಲೀಲೆಯರ ತಂದೆ ತಾಯಿಗಳು ಯೋಚನೆ ಮಾಡಿದ್ದಾರೆ, ನಮ್ಮ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ಈ ಮಹಾತ್ಮರು ಮಾತ್ರ ಕೊಡಲಿಕ್ಕೆ ಸಾಧ್ಯ ಎಂಬುದಾಗಿ ಒಂದು ದಿನ ಜಯದೇವ ಮತ್ತೆ ಲೀಲೆಯ ತಂದೆ ತಾಯಿಗಳು ತಮ್ಮ ಮಕ್ಕಳೊಂದಿಗೆ ಆ ಏನು ಆಶ್ರಮಕ್ಕೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಆ ಒಂದು ಬ್ರಹ್ಮಚಾರಿಗಳು ಏನು ಧ್ಯಾನದಲ್ಲಿ ಮಗ್ನರಾಗಿದ್ರು. ಈ ಸಂದರ್ಭದಲ್ಲಿ ಜಯದೇವನ ತಂದೆ ಜಯದೇವನಿಗೆ ಕಣ್ಸನ್ನೆ ಮಾಡಿದ್ದಾನೆ. ರಾಜಾರಾಮರು ಹೇಳಿಕೊಟ್ಟ ಅಭಂಗವನ್ನ ಆ ಜಯದೇವ ಹೇಳುತ್ತಾ ಇದ್ದಾನೆ. ಲೀಲೆ ಅದಕ್ಕೆ ತಕ್ಕನಂತೆ ನೃತ್ಯವನ್ನ ಮಾಡುತ್ತಾ ಇದ್ದಾಳೆ. ಇದನ್ನ ಆ ಬ್ರಹ್ಮಚಾರಿಗಳು ನೋಡುತ್ತಾ ಇದ್ದಾರೆ. ಅವರಿಗೆಲ್ಲರಿಗೂ ಕೂತ್ಕೊಳಕ್ಕೆ ಹೇಳಿದ್ದಾರೆ. ತದನಂತರ ಜಯದೇವನ ತಂದೆಯನ್ನು ಕುರಿತು ಕೇಳ್ತಾ ಇದ್ದಾರೆ, ನೀವು ಬಂದ ಕಾರಣವೇನು, ಏನು ಈ ರೀತಿ ಅನಿರೀಕ್ಷಿತವಾಗಿ ಬಂದಿದ್ದೀರಿ, ನನ್ನಿಂದ ನಿಮಗೆ ಏನಾಗಬೇಕಾಗಿದೆ ಎಂಬುದಾಗಿ. ಆಗ ಆ ಜಯದೇವನ ತಂದೆ ನಮಸ್ಕಾರ ಮಾಡಿ ಹೇಳ್ತಾ ಇದ್ದಾರೆ, ನಿಮ್ಮ ಅಪ್ಪಣೆಯನ್ನೂ ಪಡೆದುಕೊಳ್ಳದೆ ನಾವು ನಿಮ್ಮಲ್ಲಿಗೆ ಬಂದಿದ್ದೇವೆ, ದಯಮಾಡಿ ನಮ್ಮ ಈ ಒಂದು ಅಪರಾಧವನ್ನು ಕ್ಷಮಿಸಿ ಎಂಬುದಾಗಿ ತದನಂತರ ತಾನು ಬಂದ ಕಾರಣವನ್ನ ತಿಳಿಸುತ್ತಾ ಇದ್ದಾರೆ. ನಮ್ಮ ಮಕ್ಕಳಿಗೆ ಆಧ್ಯಾತ್ಮಿಕವಾದಂತಹ ಸಂಗೀತ ಶಿಕ್ಷಣವನ್ನ ನೀಡಬೇಕಾಗಿದೆ. ಭಗವಂತನ ಪ್ರಾಪ್ತಿಗೋಸ್ಕರ ಅವರು ಸಂಗೀತ ಶಿಕ್ಷಣವನ್ನ ಕಲಿಯಬೇಕು ಎನ್ನುವ ಇಚ್ಛೆ ನಮ್ಮಲ್ಲಿದೆ. ಅದನ್ನ ನೀಡಬಲ್ಲ ವ್ಯಕ್ತಿ ನೀವೊಬ್ಬರೇ ಎಂಬುದಾಗಿ ಭಾವಿಸಿ ನಾವು ನಿಮ್ಮಲ್ಲಿಗೆ ನಮ್ಮ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೇವೆ. ದಯಮಾಡಿ ನೀವು ನಮ್ಮ ಮಕ್ಕಳಿಗೆ ನಿಮ್ಮಲ್ಲಿರುವಂತಹ ಸಂಗೀತ ಶಿಕ್ಷಣವನ್ನ ನೀಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ ಎಂಬುದಾಗಿ ಆ ಜಯದೇವನ ತಂದೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳುತ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಆ ಸನ್ಯಾಸಿಗಳು ಹೇಳುತ್ತಾ ಇದ್ದಾರೆ, ಮನುಷ್ಯನಿಗೆ ಸಹಜವಾಗಿ
ಅನೇಕ ರೀತಿಯಾದಂತಹ ಕುತೂಹಲ ಅಂತಕ್ಕದ್ದಿರತ್ತೆ. ಆದರೆ ಅದನ್ನ ತಿಳಿದುಕೊಂಡ ನಂತರ ಅಷ್ಟೇ ಬೇಗ ಆತ ಆ ಒಂದು ಕುತೂಹಲದಿಂದ ಹೊರಬರ್ತಾನೆ. ಹಾಗಾಗಿ ನಿಮ್ಮ ಮಕ್ಕಳು ಆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ಸಂಗೀತ ಶಿಕ್ಷಣವನ್ನ ಕಲಿಯುತ್ತಿದ್ದಾರೆ ಎಂಬುದಾಗಿ ಕೇಳಿ ನನಗೆ ಅತ್ಯಂತ ಆನಂದವಾಗಿದೆ. ನಾನು ಕಲಿತಿರುವಂತಹ ಶಿಕ್ಷಣ ಕೇವಲ ದುಡ್ಡಿಗೋಸ್ಕರ ಮಾರುವಂತದ್ದಲ್ಲ. ನಾನು ಪರಮಾತ್ಮನ ಪ್ರಾಪ್ತಿಗೋಸ್ಕರ ಈ ಒಂದು ಸಂಗೀತ ಶಿಕ್ಷಣವನ್ನ ಕಲಿತಿದ್ದೆ. ಈ ಒಂದು ಸಂಗೀತ ಕಲೆ ನನ್ನೊಂದಿಗೆ ಎಲ್ಲಿ ನಾಶವಾಗುತ್ತೋ ಅನ್ನುವ ಚಿಂತೆಯಲ್ಲಿದ್ದೆ. ನಿಮ್ಮ ಮಕ್ಕಳು ಇಲ್ಲಿಗೆ ಬಂದದ್ದು ಬಹಳ ಸಂತೋಷವಾಯಿತು. ಆದರೆ ನನಗೆ ಸಮಯ ಸಿಕ್ಕಾಗ ಮಾತ್ರ ಸಂಗೀತವನ್ನ ನಿಮ್ಮ ಮಕ್ಕಳಿಗೆ ಹೇಳಿಕೊಡತಕ್ಕವನು. ನಾನು ನಿಮ್ಮ ಮಕ್ಕಳಿಗೆ ಸಂಗೀತ ಶಿಕ್ಷಣವನ್ನ ನೀಡಿದಕ್ಕೆ ನೀವು ನನಗೆ ಯಾವ ಪ್ರತಿಫಲವನ್ನೂ ಕೊಡಬೇಕಾಗಿಲ್ಲ. ಆ ಮಕ್ಕಳು ನಾನು ಹೇಳಿಕೊಟ್ಟ ಸಂಗೀತವನ್ನ ಕಲಿತರೆ ಸಾಕು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಹೀಗೆ ಒಂದು ಒಳ್ಳೆಯ ಮುಹೂರ್ತದಲ್ಲಿ ಆ ಜಯದೇವ ಮತ್ತೆ ಲೀಲೆಯ ತಂದೆ ತಾಯಿಗಳು ಒಂದು ಪ್ರತ್ಯೇಕವಾದ ಸಂಗೀತ ಶಾಲೆಯನ್ನು ತೆರೆದು ಅವರಿಗೋಸ್ಕರ ನೀಡಿದ್ದಾರೆ. ಗುರು ಶಿಷ್ಯರು ಒಳ್ಳೆಯ ಶುಭ ಮುಹೂರ್ತದಲ್ಲಿ ಉತ್ಸಾಹದಿಂದ ಸಂಗೀತವನ್ನು ಕಲಿಯಲು ಮುಂದಾಗಿದ್ದಾರೆ. ಹೀಗೆ ಒಂದಲ್ಲ ಎರಡಲ್ಲ 10 ವರ್ಷಗಳವರೆಗೆ ಆ ಬ್ರಹ್ಮಚಾರಿಗಳು ತಮ್ಮಲ್ಲಿದ್ದಂತಹ ಸಂಗೀತವನ್ನ ಆ ಮಕ್ಕಳಿಗೆ ದಾರಿ ಎರೆದಿದ್ದಾರೆ. ಮುಖ್ಯವಾಗಿ ಜಯದೇವನಿಗೆ ಸಂಗೀತವನ್ನ ಹೇಳಲಿಕ್ಕೂ ಲೀಲಾಗೆ ನಾಟ್ಯವನ್ನ ಮಾಡುವುದಕ್ಕೂ ಕಲಿಸಿದ್ದಾರೆ. ಈ ವೇಳೆಗಾಗಲೇ ಆ ಮಕ್ಕಳಿಗೆ 15-16 ವರ್ಷ ನಡೆಯುತ್ತಾ ಬಂದಿತ್ತು. ಆ ಸಂದರ್ಭದಲ್ಲಿ ಆ ಬ್ರಹ್ಮಚಾರಿಗಳಿಗೆ ಅನಾರೋಗ್ಯಕ್ಕೆ ತುತ್ತಾದರು. ಅವರು ಮತ್ತೆ ಚೇತರಿಸಿಕೊಳ್ಳುವ ಒಂದು ಸಾಧ್ಯತೆ ಕಡಿಮೆ ಆಯಿತು. ಆ ಸಂದರ್ಭದಲ್ಲಿ ಆ ಬ್ರಹ್ಮಚಾರಿಗಳು ಆ ಮಕ್ಕಳನ್ನು ಕರೆದು ಹೇಳುತ್ತಾ ಇದ್ದಾರೆ, ನೋಡಿ, ನೀವು ಪರಮಾತ್ಮನ ಪ್ರಾಪ್ತಿಗೋಸ್ಕರ ಈ ಒಂದು ಸಂಗೀತ ಶಿಕ್ಷಣವನ್ನು ಕಲಿತಿದ್ದೀರಿ. ನಾನು ನಿಮಗೆ ಸಂಪೂರ್ಣವಾಗಿ ಹೇಳಿಕೊಟ್ಟಿದ್ದೇನೆ ಎಂದು ಹೇಳಲಿಕ್ಕೆ ಸಾಧ್ಯವಾಗದಿದ್ದರೂ ಸಂಗೀತದ ಬಹುಮುಖ್ಯ ಭಾಗವನ್ನ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಇನ್ನು ಮುಂದೆ ನೀವು ಸ್ವಪ್ರಯತ್ನದಿಂದ ಆ ಸಂಗೀತ ಶಿಕ್ಷಣವನ್ನ ನಿಮ್ಮದನ್ನಾಗಿ ಮಾಡಿಕೊಳ್ಳಿ. ಮುಖ್ಯವಾಗಿ ಆ ಪರಮಾತ್ಮ ಒಲಿಯುವಂಥದ್ದು ಭಕ್ತಿಗೆ. ನೀವು ಶುದ್ಧವಾದ ಭಕ್ತಿಯಿಂದ ಆ ಪರಮಾತ್ಮನನ್ನ ಒಲಿಸಿಕೊಳ್ಳಿ. ಮಾಯಾ ಮೋಹಕ್ಕೆ ಒಳಗಾಗದೆ ನಿಮ್ಮ ಮನಸ್ಸನ್ನ ಆ ಪರಮಾತ್ಮನ ಚರಣದಲ್ಲಿಟ್ಟು ಶುದ್ಧ ಮನಸ್ಸಿನಿಂದ ನೀವು ನಿಮ್ಮ ಶಿಕ್ಷಣವನ್ನ ಕಲಿಯಿರಿ. ನೋಡಿ, ಮುಂದೆ ನಿಮಗೆ ಅಡೆತಡೆಗಳು ಬರಬಹುದು. ನೀವು ವಿವಾಹ ಮಾಡಿಕೊಂಡು ಈ ಸಂಗೀತ ಶಿಕ್ಷಣವನ್ನ ಕಲಿಯೋಣ ಅಂದರೆ ನಿಮ್ಮ ಜಾತಿಗಳು ಬೇರೆದಾಗಿದೆ. ಆದರೆ ಪರಮಾತ್ಮನ ಪ್ರಾಪ್ತಿಗೋಸ್ಕರ ನೀವು ಅದೆಲ್ಲವನ್ನು ಕೂಡ ಸಹನ ಮಾಡಬೇಕು. ಗೋಪಿಕಾ ಸ್ತ್ರೀಯರು ಶ್ರೀಕೃಷ್ಣನ ಪ್ರಾಪ್ತಿಗೋಸ್ಕರ ಆ ಗೋಕುಲದಲ್ಲಿ ಜನರ ಬಹಿಷ್ಕಾರಕ್ಕೆ ಒಳಗಾದರು. ಜನರು ಅವರನ್ನ ನಿಂದಿಸತೊಡಗಿದರು. ಪರಮಾತ್ಮನ ಪ್ರಾಪ್ತಿಗೋಸ್ಕರ ನೀವು ಎಲ್ಲವನ್ನಕ್ಕೂ ಸಿದ್ಧರಾಗಬೇಕಾಗುತ್ತದೆ ಎಂಬುದಾಗಿ ಆ ಬ್ರಹ್ಮಚಾರಿಗಳು ಆ ಮಕ್ಕಳಿಗೆ ಹೇಳಿ ತಮ್ಮ ಪೂರ್ಣ ಆಶೀರ್ವಾದವನ್ನು ಮಾಡಿ ಆ ಮಕ್ಕಳನ್ನ ಕಳಿಸಿಕೊಟ್ಟಿದ್ದಾರೆ. ಪ್ರಾರಂಭದಲ್ಲಿ ಜಯದೇವನ ಸಂಗೀತಕ್ಕೆ, ಲೀಲಳ ನಾಟ್ಯಕ್ಕೆ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ದಿನಗಳಂತೆ ಆ ಬಡದ ಪ್ರಾಂತ್ಯದ ಜನರು ಆ ಜಯದೇವ ಮತ್ತೆ ಲೀಲೆಯರಿಗೆ ಹೇಳುತ್ತಾ ಇದ್ದಾರೆ, ನೀವು ಬರೀ ಆಧ್ಯಾತ್ಮಿಕವಾದಂತಹ ಒಂದು ಸಂಗೀತವನ್ನ ಹೇಳುವುದು ಬೇಡ, ನಮಗೆ ಮನೋರಂಜನೆಯನ್ನು ನೀಡುವಂತಹ ಸಂಗೀತವನ್ನ, ನಾಟ್ಯವನ್ನ ಹೇಳಿ, ನಾವು ಅದಕ್ಕೆ ನಮಗೆ ದುಡ್ಡನ್ನು ನೀಡುತ್ತೇವೆ ಎಂಬುದಾಗಿ. ಜಯದೇವ ಮತ್ತೆ ಲೀಲಿಯರು ಹೇಳುತ್ತಾ ಇದ್ದಾರೆ, ನಾವು ಹಣದ ಸಂಪಾದನೆಗೋಸ್ಕರ ನಾವು ಈ ಒಂದು ಶಿಕ್ಷಣವನ್ನ ಕಲಿತಿಲ್ಲ, ನಾವು ಆಧ್ಯಾತ್ಮಿಕಕ್ಕೋಸ್ಕರ, ಪರಮಾತ್ಮನ ಪ್ರಾಪ್ತಿಗೋಸ್ಕರ ನಾವು ಈ ಒಂದು ಸಂಗೀತ ಶಿಕ್ಷಣವನ್ನ ಕಲಿತಿದ್ದೇವೆ ಎಂಬುದಾಗಿ. ಈ ಒಂದು ಮಾತನ್ನ ಕೇಳುತ್ತಿದ್ದಂತೆ ಆ ಊರಿನ ಜನರೆಲ್ಲರೂ ಕೂಡ ಆ ಮಕ್ಕಳನ್ನ ಬಹಿಷ್ಕರಿಸುವುದಕ್ಕೆ ಮುಂದಾಗಿದ್ದಾರೆ. ಅವರ ಮೇಲೆ ಅನೇಕ ರೀತಿಯಾದಂತಹ ನಿಂದನೆಗಳು, ಆರೋಪಗಳು ಬರತೊಡಗಿದವು. ಇದರಿಂದಾಗಿ ಜಯದೇವ ಮತ್ತೆ ಲೀಲೆಯರಿಗೆ ಈ ಜನರ ಸಹವಾಸವೇ ಸಾಕಾಗಿ ಹೋಯಿತು. ಆ ವೇಳೆಗಾಗಲೇ ಜಯದೇವನ ತಂದೆ ತಾಯಿಗಳು ವಿಧಿವಶರಾಗಿದ್ದರು. ಹಾಗಾಗಿ ಜಯದೇವ ತನ್ನ ಮನೆಯಲ್ಲಿಯೇ ಸಂಗೀತ ಶಿಕ್ಷಣವನ್ನ ಮುಂದುವರಿಸಲು ಲೀಲಳಿಗೆ ಹೇಳಿದ. ಆ ಪ್ರಕಾರವಾಗಿ ಜಯದೇವ ಮತ್ತೆ ಲೀಲೆಯರು ಆ ಜಯದೇವನ ಮನೆಯಲ್ಲಿಯೇ ತಮ್ಮ ಸಂಗೀತ ಶಿಕ್ಷಣವನ್ನ ಮುಂದುವರಿಸಲು ಮುಂತಾದರು. ಈ ಸಂದರ್ಭದಲ್ಲಿ ಊರಿನ ಜನರೆಲ್ಲರೂ ಕೂಡ ಆ ಲೀಲೆಯ ತಂದೆಗೆ ಬಹಿಷ್ಕಾರ ಹಾಕಲು ಮುಂದಾದರು. ನೋಡು, ನಿನ್ನ ಮಗಳು
ಒಬ್ಬ ಮರಾಠಿಗನೊಂದಿಗೆ, ಅದರಲ್ಲೂ ಕೂಡ ಏಕಾಂತದಲ್ಲಿ ಬಿಟ್ಟಿದ್ದೀಯಾ? ಅವಳು ಹಗಲು ರಾತ್ರಿ ಎನ್ನದೆ ಅಲ್ಲಿಯೇ ಇರ್ತಾಳೆ. ಇದೇ ರೀತಿ ನೀವು ಮಾಡಿದ್ದೆ ಆದಲ್ಲಿ ನಿಮಗೆ ಬಹಿಷ್ಕಾರವನ್ನ ಹಾಕಬೇಕಾಗುತ್ತದೆ ಎಂಬುದಾಗಿ ಜನರು ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ಒಂದು ವಿಚಾರವನ್ನ ಆ ಲೀಲೆಯ ತಂದೆ ತಾಯಿಗಳು ಲೀಲಾಳಿಗೆ ಹೇಳುತ್ತಾ ಇರ್ತಾರೆ. ನೋಡಮ್ಮ, ಇಲ್ಲಿಯವರೆಗೆ ನೀನು ಏನೇನು ಹೇಳಿದೆಯೋ ಅದರಂತೆ ನಾವು ಮಾಡಿಕೊಟ್ಟಿದ್ದೇವೆ. ನೋಡು, ಇನ್ನು ಮುಂದೆ ನಿನಗೆ ನಾವು ಲಗ್ನವನ್ನ ಮಾಡುತ್ತೇವೆ, ಸುಖವಾಗಿರು. ಇಲ್ಲದೆ ಹೋದರೆ ನಾವು ಜನರ ಆಪಾದನೆಗೆ ಗುರಿಯಾಗಬೇಕಾಗುತ್ತದೆ ಎಂಬುದಾಗಿ. ಲೀಲಳು ಆ ಕ್ಷಣಕ್ಕೆ ತಂದೆಯ ತಾಯಿಯ ಮಾತನ್ನು ಒಪ್ಪಿಕೊಂಡರೂ ಕೂಡ ಆಕೆ ನಾಟ್ಯ ಮಾಡುವ ಸಮಯ ಬಂದಾಗ ಆಕೆ ಯಾರ ಮಾತನ್ನು ಕೇಳದೆ ಜಯದೇವನ ಮನೆಗೆ ಹೋಗಿ ಬಿಡುತ್ತಾ ಇರ್ತಾಳೆ. 2-3 ಬಾರಿ ಆಕೆ ಆಕೆಯ ಕೋಣೆಗೆ ಬೀಗವನ್ನು ಹಾಕಿದಾಗ ಆಕೆ ಹಂಚನ್ನ ತೆಗೆದು ಆಕೆ ಹೋಗಿದ್ದು ಉಂಟು. ಇದರಿಂದಾಗಿ ತಂದೆ ತಾಯಿಗಳಿಗೆ ಈ ಲೀಲಳ ಈ ಒಂದು ಕೆಲಸವನ್ನ ಕಂಡು ಬೇಸರವಾಯಿತು. ಅವರು ಹೇಳ್ತಾ ಇದ್ದಾರೆ, ನೋಡು ಲೀಲಾ, ನಿನ್ನಿಂದಾಗಿ ನಮ್ಮ ಮರ್ಯಾದೆ ಅಂತಕ್ಕದಿಲ್ಲವಾಗಿದೆ. ನೀನು ನಿಜವಾಗಿ ಹೇಳು, ನೀನು ಆ ಜಯದೇವನ ಮನೆಗೆ ಹೋಗುತ್ತೀಯೋ ಇಲ್ಲವೋ ಸ್ಪಷ್ಟವಾಗಿ ಹೇಳು ಎಂಬುದಾಗಿ ತಂದೆ ತಾಯಿಗಳು ಲೀಲಾಳಿಗೆ ಕೇಳುತ್ತಾ ಇದ್ದಾರೆ. ಲೀಲಾ ಹೇಳುತ್ತಾ ಇದ್ದಾಳೆ, ಅಮ್ಮ, ನಾವು ಕೆಟ್ಟ ಹಾದಿಯನ್ನು ಎಂದೇ ಹಿಡಿಯುವುದಿಲ್ಲ. ನಾವು ಪರಮಾತ್ಮನ ಪ್ರಾಪ್ತಿಗೋಸ್ಕರ ನಮ್ಮ ತನು ಮನವನ್ನ ಅರ್ಪಿಸುತ್ತಾ ಇದ್ದೇನೆ. ನನಗೆ ವಿವಾಹ ಆಗುವ ಯಾವ ಇಚ್ಛೆಯೂ ಇಲ್ಲ ಎಂಬುದಾಗಿ. ಈ ಮಾತನ್ನ ಕೇಳುತ್ತಿದ್ದಂತೆ ಆಕೆಯ ತಾಯಿ ಆ ಮಾತನ್ನ ಕೇಳುತ್ತಾಳೆ. ಆಕೆ ಕೊನೆಯುಸಿರನ್ನು ಎಳೆದಿದ್ದಾಳೆ. ತನ್ನ ಹೆಂಡತಿಯ ಸಾವಿಗೆ ಈ ಜಯದೇವನೇ ಕಾರಣ ಅನ್ನುವಂತಹ ದ್ವೇಷ ಲೀಲೆಯ ತಂದೆಗೆ ಆವರಿಸಿತು. ಒಂದು ದಿನ ಜಯದೇವ ಮತ್ತೆ ಲೀಲೆ ನಾಟ್ಯವನ್ನ ಆಡುತ್ತಾ ಇದ್ದರು. ಹೊರಗಿನಿಂದ ಬಾಗಿಲನ್ನ ಮುಂದೆ ಮಾಡಿದ್ರು. ಈ ಒಂದು ಅವಕಾಶವನ್ನು ನೋಡಿದಂತಹ ಆ ಲೀಲೆಯ ತಂದೆ ಜಯದೇವನ ಇದ್ದಂತಹ ಸ್ಥಳಕ್ಕೆ ಬಂದು ಅವರಿಬ್ಬರ ಕೆನ್ನೆಗೆ ಹೊಡೆಯಲು ಮುಂದಾಗಿದ್ದಾನೆ. ಜಯದೇವನ ಮತ್ತೆ ಲೀಲೆಯ ನಾಟ್ಯವನ್ನ ಮತ್ತೆ ಸಂಗೀತವನ್ನ ನೋಡಲು 12 ಭಕ್ತರು ಆಗಮಿಸುತ್ತಿದ್ದರು ಎಂಬುದಾಗಿ ರಾಜಾರಾಮರು ಹೇಳಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಶಿವ, ಸನಕಾದಿಗಳು, ನಾರದರು, ಜನಕ ಮಹಾರಾಜ, ನಾರದ, ಧ್ರುವ, ಈ ರೀತಿ 12 ಭಕ್ತರು ಜಯದೇವನ ಸಂಗೀತವನ್ನ ಹಾಗೂ ಲೀಲಳ ನಾಟ್ಯವನ್ನ ನೋಡಲು ಬ್ರಾಹ್ಮಣರ ರೂಪವನ್ನ ತಳೆದು ಅವರ ಮನೆಯಲ್ಲಿ ಉಪಸ್ಥಿತರಿದ್ದರಂತೆ. ಜಯದೇವನ ಲೀಲೆಯ ತಂದೆ ಆ ಒಂದು ಪ್ರದೇಶಕ್ಕೆ ಬರ್ತಿದ್ದಂತೆ ಆ ಬ್ರಾಹ್ಮಣರು ನೋಡುತ್ತಿದ್ದಂತೆ ಅದೃಶ್ಯರಾಗಿದ್ದಾರೆ. ಹೀಗೆ ಅವರಿಬ್ಬರಿಗೂ ಕೊನೆಯ ಎಚ್ಚರಿಕೆಯನ್ನ ನೀಡಿದ್ದಾನೆ ಆ ಲೀಲೆಯ ತಂದೆ. ಆ ಸಂದರ್ಭದಲ್ಲಿ ಆ ಜಯದೇವ ಮತ್ತೆ ಲೀಲೆಯರು ಹೇಳುತ್ತಾ ಇದ್ದಾರೆ, ನೋಡಿ, ನಾವೆಂದೂ ಕೂಡ ಅಡ್ಡ ದಾರಿಯನ್ನಾಗಲಿ ತಪ್ಪು ದಾರಿಯನ್ನಾಗಲಿ ಹಿಡಿಯುವುದಿಲ್ಲ. ನಮ್ಮ ಜೀವನ ಪರಮಾತ್ಮನ ಪ್ರಾಪ್ತಿಗೋಸ್ಕರವಿದೆ. ನೀವು ದಯಮಾಡಿ ನಮ್ಮ ಈ ಒಂದು ಸಾಧನಕ್ಕೆ ನೀವು ಅವಕಾಶವನ್ನು ಮಾಡಿಕೊಡಬೇಕು ಎಂಬುದಾಗಿ. ಆದರೆ ಅವರಿಬ್ಬರ ಮಾತನ್ನ ಕೇಳುವ ಸ್ಥಿತಿಯಲ್ಲಿ ಲೀಲೆಯ ತಂದೆ ಇರಲಿಲ್ಲ. ಆತ ಲೀಲೆಗೆ 1-2 ಏಟನ್ನು ಕೊಟ್ಟು ಮನೆಗೆ ಕರೆದುಕೊಂಡು ಹೋಗಿದ್ದಾನೆ. ಆತ ಅಂದೇ ಒಂದು ನಿಶ್ಚಯವನ್ನ ಮಾಡಿದ್ದಾನೆ, ಹೇಗಾದ್ರೂ ಮಾಡಿ ಈ ಜಯದೇವನನ್ನ ಲೀಲಾಳಿಂದ ತಪ್ಪಿಸಬೇಕು ಎಂಬುದಾಗಿ. ಆತ ತನ್ನ ಸ್ನೇಹಿತರೊಡಗೂಡಿ ಆ ಒಂದು ಬಡದದ ಊರ ಹೊರಗೆ ಒಂದು ಆಳವಾದ ಗುಂಡಿಯನ್ನ ತೆಗೆದಿದ್ದಾನೆ. ಅದರಲ್ಲಿ ಜಯದೇವನನ್ನ ಹಾಕಿ ಹೂತಬೇಕು, ಅಂದ್ರೆ ಮಣ್ಣು ಮಾಡಬೇಕು ಎಂಬುದಾಗಿ ಆತ ನಿಶ್ಚಯ ಮಾಡಿದ್ದಾನೆ. ಹೀಗೆ ಒಂದು 2-3 ವಾರಗಳು ಕಳೆದಿದ್ದಾವೆ. ಹೆಚ್ಚು ಕಮ್ಮಿ 1 ತಿಂಗಳಾಗಿದೆ. ಮತ್ತೆ ಯಥಾ ಪ್ರಕಾರ ಜಯದೇವ ಮತ್ತೆ ಲೀಲೆಯರು ಅವರ ಮನೆಯಲ್ಲಿ, ಅಂದ್ರೆ ಜಯದೇವನ ಮನೆಯಲ್ಲಿ ನಾಟ್ಯವನ್ನ ಮಾಡಬೇಕಾದ್ರೆ ಲೀಲಳ ತಂದೆ ಅದನ್ನ ನೋಡಿದ್ದಾನೆ. ಅವರಿಬ್ಬರು ನಾಟ್ಯವನ್ನ ಆಡಿ ಆಡಿ ದಣಿದು ಅಲ್ಲೇ ಮಲಗಿದ್ದಾರೆ. ಈ ಒಂದು ಅವಕಾಶವನ್ನ ಸಾಧಿಸಿದಂತಹ ಲೀಲಳ ತಂದೆ ಆ ಒಂದು ಏನು ಕಿಡಕಿಯ ಸರಳನ್ನ ಕೊರೆದು ಆ ಲೀಲಳಿಗೆ ಏನು ಅವಳ ಪಾಡಿಗೆ ಅವಳನ್ನ ಬಿಟ್ಟಿದ್ದಾರೆ. ಜಯದೇವನಿಗೆ ಮೂರ್ಛೆ ಬರುವಂತಹ ಅಮಲನ್ನ ಮತ್ತನ್ನ ಬರುವಂತಹ ಔಷಧಿಯನ್ನ ನೀಡಿ ಆತನ ಕೈ ಕಾಲನ್ನ ಗಂಟನ್ನ ಕಟ್ಟಿ ಊರ ಹೊರಭಾಗಕ್ಕೆ ಕರೆದು ತಂದಿದ್ದಾರೆ. ಆ ವೇಳೆಗಾಗಲೇ ಆ ಜಯದೇವನಿಗೆ ಎಚ್ಚರವಾಗಿದೆ. ಲೀಲಳ ತಂದೆ ತನ್ನನ್ನ ಕೈ ಕಾಲನ್ನ ಕಟ್ಟಿಕೊಂಡು ಬಂದಿದ್ದಾನೆ ಅನ್ನೋದು ಅವನಿಗೆ ಗೊತ್ತಾಗಿದೆ. ಲೀಲಳ ತಂದೆ ಆ ಜಯದೇವನನ್ನ ಈ ಹಿಂದೆ ತೆಗೆದಂತಹ ಗುಂಡಿಯ ಹತ್ತಿರಕ್ಕೆ ಕರೆತಂದಿದ್ದಾನೆ. ಈ ಲೀಲಳ ತಂದೆ ತನ್ನನ್ನ ಕರ್ಕೊಂಡು ಬಂದಿದ್ದಾನೆ ಅಂತ ಆತನಿಗೆ
ಬಿಡಿಸ್ಕೊಳಕ್ಕೆ ಆಗಲಿಲ್ಲ, ಕೈ ಕಾಲನ್ನ ಕಟ್ಟಾಕಿದ್ರು. ಆತನನ್ನ ನೋಡುತ್ತಿದ್ದಂತೆ ಆ ಒಂದು ಗುಂಡಿಯಲ್ಲಿ ಅವರೆಲ್ಲರೂ ಸೇರಿ ಎತ್ತಾಕಿದ್ದಾರೆ. ಆ ಸಂದರ್ಭದಲ್ಲಿ ಜಯದೇವನ ಮುಖ ಆಕಾಶದ ಕಡೆಗೆತ್ತು. ಆತ ಅಯ್ಯೋ ಚಿದಂಬರ ಎಂಬುದಾಗಿ ಜೋರಾಗಿ ಕಿರುಚುತ್ತಾ ಇದ್ದಾನೆ. ಅವರೆಲ್ಲರೂ ಕೂಡ ಆ ಜಯದೇವನು ಬಿದ್ದಂತ ಹಳ್ಳಕ್ಕೆ ಮಣ್ಣನ್ನ ಮಾಡಿ ಬಂದಿದ್ದಾರೆ. ಲೀಲಾಳಿಗೆ ಹೇಳುತ್ತಾ ಇದ್ದಾರೆ, ಆ ಜಯದೇವ ತೀರ್ಥಯಾತ್ರೆ ನಿಮಿತ್ತ ನಿನ್ನನ್ನ ಬಿಟ್ಟು ಹೋಗಿದ್ದಾನೆ ಅಂತ. ಆದ್ರೆ ಲೀಲಾಳು ಈ ಒಂದು ಸ್ಥಿತಿಯನ್ನ, ಈ ಒಂದು ಅಪ್ಪನ ಮಾತನ್ನ ಕೇಳುವ ಸ್ಥಿತಿಯಲ್ಲಿರಲಿಲ್ಲ. ಆಕೆ ಹಗಲು ರಾತ್ರಿ ಎನ್ನದೆ ಜಯದೇವನನ್ನ ಹುಡುಕಲು ಮುಂದಾದ್ಲು. ಏನು ಆ ಜಯದೇವ ಗುಂಡಿಯೊಳಗೆ ಬೀಳುತ್ತಾ ಇದ್ದ ಆ ಸಂದರ್ಭದಲ್ಲಿ ಶ್ರೀ ಚಿದಂಬರ ಮಹಾಸ್ವಾಮಿಗಳು ಅಲ್ಲಿ ಪ್ರಕಟರಾಗಿದ್ದಾರೆ. ಮಹಾಸ್ವಾಮಿ ಪೂರ್ಣ ಬ್ರಹ್ಮನಾಗಿದ್ದಾನೆ. ಅಣುರೇಣು ತೃಣಕಾಷ್ಟದಲ್ಲೂ ಮಹಾಸ್ವಾಮಿಯೇ ಇದ್ದಾನೆ. ನನ್ನಲ್ಲಿ ನಿಮ್ಮಲ್ಲಿ ಇರುವಂತಹ ಚೈತನ್ಯವೇ ಮಹಾಸ್ವಾಮಿಯದ್ದಾಗಿದೆ. ಮಹಾಸ್ವಾಮಿ ಇಲ್ಲದೆ ಇರುವಂತಹ ಸ್ಥಳವಾದರೂ ಯಾವುದಿದೆ? ಯಾವಾಗ ಜಯದೇವ ಇನ್ನೇನು ಕೆಳಗೆ ಬೀಳಬೇಕು ಆ ಸಂದರ್ಭದಲ್ಲಿ ಮಹಾಸ್ವಾಮಿ ತತ್ಕಾಲ ಅಲ್ಲಿ ಪ್ರಕಟವಾಗಿ ಆ ಬೀಳುತ್ತಿದ್ದಂತಹ ಜಯದೇವನನ್ನ ಹಿಡಿದಿದ್ದಾರೆ. ಮಹಾಸ್ವಾಮಿಯ ದರ್ಶನವಾಗುತ್ತಿದ್ದಂತೆ ಜಯದೇವ ತನ್ನನ್ನ ತಾನೇ ಮರೆತಿದ್ದಾನೆ. ಮಹಾಸ್ವಾಮಿಗಳು ಆ ಜಯದೇವನ ಮೇಲೆ ತಮ್ಮ ಅಭಯ ಹಸ್ತವನ್ನ ಇಟ್ಟಿದ್ದಾರೆ. ಆ ಒಂದು ಮಹಾಸ್ವಾಮಿಯ ಹಸ್ತ ಸ್ಪರ್ಶದಿಂದಾಗಿ ಜಯದೇವ ವಿಧಿಯ ಸ್ಥಿತಿಗೆ ಹೋಗಿದ್ದಾನೆ. ಆತ ಶಿವಚಿದಂಬರ 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 ಎಂಬುದಾಗಿ ನಿರಂತರವಾಗಿ ಶಿವಚಿದಂಬರನ ನಾಮಸ್ಮರಣೆಯಲ್ಲಿ ಮುಳುಗಿ ಹೋಗಿದ್ದಾನೆ. ಚಿದಂಬರ ಸ್ವಾಮಿಗಳು ತಮ್ಮ ಸುದರ್ಶನ ಚಕ್ರವನ್ನ ಅಲ್ಲಿಟ್ಟಿದ್ದಾರೆ. ಜಯದೇವನಿಗೂ ಮತ್ತೆ ಮಣ್ಣಿಗೂ ಮಧ್ಯೆ ಸುದರ್ಶನ ಚಕ್ರ ನಿಲ್ತು. ಹೀಗಾಗಿ ಜಯದೇವನಿಗೆ ಏನೂ ಆಗಲಿಲ್ಲ. ಇತ್ತ ಈ ಜಯದೇವ ತೀರ್ಥಯಾತ್ರೆಗೆ ಹೋದ ಎಂಬುದಾಗಿ ಲೀಲೆಯ ತಂದೆ ಎಲ್ಲಾ ಕಡೆಗೂ ಕೂಡ ಪ್ರಚಾರವನ್ನ ಮಾಡಿದ್ದಾನೆ. ಹೀಗೆ ಹೆಚ್ಚು ಕಮ್ಮಿ 20 ತಿಂಗಳು ಕಳೆದಿದೆ. 1819 ಅಥವಾ 20ನೆಯ ತಿಂಗಳು ಚಿದಂಬರ ಮಹಾಸ್ವಾಮಿಗಳು ವೈಕುಂಠಕ್ಕೆ ಹೋಗಿ 4 ವರ್ಷಗಳಾಗಿತ್ತು. ಆ ಸಂದರ್ಭದಲ್ಲಿ ರಾಜಾರಾಮರು ಕಾಶಿ ಕ್ಷೇತ್ರದಿಂದ ಬಡೋದ ಪ್ರಾಂತ್ಯದ ಮೂಲಕ ಮಹಾಸ್ವಾಮಿಗಳ ಒಂದು ದಿವ್ಯ ಕ್ಷೇತ್ರವಾದಂತಹ ಮುರುಗೋಡಿನ ಕಡೆಗೆ ಹೊರಟಿದ್ರು. ಆ ಸಂದರ್ಭದಲ್ಲಿ ಅವರು ಬಡೋದ ಪ್ರಾಂತ್ಯದ ಮೂಲಕ ಹೋಗುತ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಚಿದಂಬರ ಮಹಾಸ್ವಾಮಿಗಳ ನಾಮಸ್ಮರಣೆಯನ್ನ ಕೇಳಿದಂತಹ ಆ ಲೀಲಾ ಅಲ್ಲಿಗೆ ಓಡೋಡಿ ಬಂದಿದ್ದಾಳೆ. ರಾಜಾರಾಮರು ಕೇಳ್ತಾ ಇದ್ದಾರೆ, ಮಗಳೇ ಏನಾಗಿದೆ? ಯಾಕೆ ನೀನು ಈ ಒಂದು ಸ್ಥಿತಿಯಲ್ಲಿದ್ದೀಯ? ನನ್ನ ಮಗ ಜಯದೇವನಲ್ಲಿ ಎಂಬುದಾಗಿ ಕೇಳುತ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಆ ಲೀಲಾ ಹೇಳುತ್ತಾ ಇದ್ದಾಳೆ, ನಾನು ಏನು ಅಂತ ಹೇಳಿ? ನನ್ನನ್ನ ಹೆತ್ತಿದಂತಹ ನನ್ನ ತಂದೆಯೇ ತನ್ನ ಕೈಯಾರೆ ನನ್ನ ಅಣ್ಣನನ್ನ ಭೂಮಿಯಲ್ಲಿ ಹೂತಾಕಿದ್ದಾನೆ ಎಂಬುದಾಗಿ ಹೇಳುತ್ತಾ ಇದ್ದಾಳೆ. ಈ 20 ತಿಂಗಳ ಕಾಲಾವಧಿಯಲ್ಲಿ ಆ ಲೀಲಳಿಗೆ ತನ್ನ ತಂದೆ ಜಯದೇವನನ್ನ ಎಲ್ಲಿ ಮಣ್ಣು ಮಾಡಿದ್ದ ಆ ಒಂದು ಸ್ಥಳ ಅವಳಿಗೆ ಗೊತ್ತಾಗಿತ್ತು. ರಾಜಾರಾಮರು ಆಕೆಯನ್ನು ಕೇಳುತ್ತಾ ಇದ್ದಾರೆ, ಮಗಳೇ ನನ್ನನ್ನ ಅಲ್ಲಿಗೆ ಕರೆದುಕೊಂಡು ಹೋಗು ಎಂಬುದಾಗಿ. ಆ ಪ್ರಕಾರವಾಗಿ ಆಕೆ ಆ ರಾಜಾರಾಮರನ್ನ ಆ ಒಂದು ಪ್ರದೇಶಕ್ಕೆ ಕರೆದುಕೊಂಡು ಬಂದಿದ್ದಾಳೆ. ರಾಜಾರಾಮರು ಹೇಳುತ್ತಾ ಇದ್ದಾರೆ, ಎಲ್ಲರೂ ಸ್ವಸ್ಥವಾಗಿರಿ, ಎಲ್ಲರೂ ನಿಶಬ್ದತೆಯನ್ನ ಕಾಪಾಡಿ ಎಂಬುದಾಗಿ ಎಲ್ಲರಲ್ಲೂ ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ. ಎಲ್ಲರೂ ಕೂಡ ಮೌನವನ್ನ ತಳೆದಿದ್ದಾರೆ. ರಾಜಾರಾಮರು ಆ ಲೀಲಳು ಹೇಳಿದಂತಹ ಸ್ಥಳಕ್ಕೆ ಬಂದು ತಮ್ಮ ಕಿವಿಯನ್ನ ಭೂಮಿಗೆ ಹಚ್ಚಿದ್ದಾರೆ. ಆ ಭೂಮಿಯಿಂದ ಶಿವಚಿದಂಬರ 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 ಎಂಬ ದಿವ್ಯ ನಾಮ ಅಂತಕ್ಕದ್ದು ಕೇಳಿಸುತ್ತಾ ಇದೆ. ಇದರಿಂದಾಗಿ ಆ ರಾಜಾರಾಮರು ಹೇಳುತ್ತಾ ಇದ್ದಾರೆ, ಯಾರಿಗೆ ನಂಬಿಕೆ ಇಲ್ಲ ನೀವು ಸ್ವತಃ ಬಂದು ಇಲ್ಲಿ ನೋಡಬಹುದು. ಭೂಮಿಯಿಂದ ಈಗಲೂ ಕೂಡ ಚಿದಂಬರನ ನಾಮಸ್ಮರಣೆ ಅಂತಕ್ಕದ್ದು ಬರುತ್ತಾ ಇದೆ ಎಂಬುದಾಗಿ. ಜನರಿಗೆಲ್ಲರಿಗೂ ಕೂಡ ಆಶ್ಚರ್ಯವಾಗಿದೆ. ಇದನ್ನ ನಂಬದಂತಹ ಜನರು ತಾವೇ ಸ್ವತಃ ಬಂದು ತಮ್ಮ ಕಿವಿಯನ್ನ ಭೂಮಿಗೆ ಹಚ್ಚಿದ್ದಾರೆ. ಆ ಒಂದು ಭೂಮಿಯಿಂದ ಶಿವಚಿದಂಬರ 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 ಎಂಬ ದಿವ್ಯ ನಾಮ ಅಂತಕ್ಕದ್ದು ಕೇಳಿಸುತ್ತಾ ಇದೆ. ಇದನ್ನ ಕೇಳಿದಂತಹ ಜನರು ಭಾವಪರವಶರಾಗಿದ್ದಾರೆ. ಈ ಒಂದು ವಿಚಾರ
ಕಾಡ್ಗಿಚ್ಚಿನಂತೆ ಇಡೀ ಒಂದು ಬಡದ ಪ್ರಾಂತ್ಯವನ್ನ ಆವರಿಸಿದೆ. ಜನರೆಲ್ಲರೂ ಕೂಡ ತಂಡೋಪತಂಡವಾಗಿ ಬಂದು ತಮ್ಮ ಕಿವಿಯನ್ನ ಆ ಭೂಮಿಗೆ ಹಚ್ಚಿದ್ದಾರೆ. ಆ ಭೂಮಿಯಿಂದ ಚಿದಂಬರನ ನಾಮಸ್ಮರಣೆ ಬರುವುದನ್ನ ಕಂಡು ತಮ್ಮ ಕಿವಿಯಾರೆ ಕೇಳಿ ಅವರು ನಿಬ್ಬೆರಗಾಗಿ ನಿಂತಿದ್ದಾರೆ. ಈ ಒಂದು ವಿಚಾರ ಲೀಲಳ ತಂದೆಗೂ ಗೊತ್ತಾಗಿದೆ. ಆತನು ಗಡಬಡಿಸಿ ಬಂದು ತನ್ನ ಕಿವಿಯನ್ನ ಆ ಭೂಮಿಗೆ ಹಚ್ಚಿದ್ದಾನೆ. ಆತನಿಗೂ ಕೂಡ ಭೂಮಿಯಿಂದ ಚಿದಂಬರ ನಾಮಸ್ಮರಣೆ ಬರುವುದು ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ರಾಜಾರಾಮರು ಆ ಒಂದು ಜನಕ್ಕೆ ಹೇಳಿದ್ದಾರೆ, ಇಲ್ಲಿ ಗುಂಡಿಯನ್ನು ತೆಗಿರಿ, ಆ ಜಯದೇವನನ್ನ ಹೊರ ತೆಗಿಬೇಕು ಎಂಬುದಾಗಿ. ಜನರೆಲ್ಲರೂ ಕೂಡ ಗುದ್ದಲಿ, ಪಿಕಾಸಿ, ಹಾರೆ ಎಲ್ಲ ತೆಗೆದುಕೊಂಡು ಬಂದು ಆ ಮಣ್ಣನ್ನ ತೆಗೆಯುತ್ತಾ ಇದ್ದಾರೆ. ಹೀಗೆ ಒಂದಷ್ಟು ಸಮಯವಾಗುತ್ತಿದ್ದಂತೆ ಆ ಜಯದೇವ ಅಲ್ಲಿರುವಂತದ್ದು ಜನರ ಕಣ್ಣಿಗೆ ಬಿದ್ದಿದೆ. ಆತನನ್ನ ಕಾಪಾಡುತ್ತಿದ್ದಂತಹ ಸುದರ್ಶನ ಚಕ್ರ ಅಲ್ಲಿಂದಲೇ ಅದೃಶ್ಯವಾಗಿದೆ. ಜಯದೇವನನ್ನ ಜನರು ಎಬ್ಬಿಸಿದ್ದಾರೆ. ಜಯದೇವ ನಿಧಾನವಾಗಿ ಸಾವಕಾಶವಾಗಿ ಕಣ್ಣನ್ನ ತೆರೆದಿದ್ದಾನೆ. ತನ್ನ ಮುಂದೆ ಲೀಲಾ ಆಕೆಯ ತಂದೆ ಇರುವುದು ಗೊತ್ತಾಗಿದೆ. ಆತ ಎದ್ದು ಬಂದು ಆ ಲೀಲಳ ತಂದೆಗೆ ನಮಸ್ಕಾರ ಮಾಡಿದ್ದಾನೆ. ನೋಡಿ, ಅವತ್ತು ನೀವು ನನ್ನನ್ನ ಈ ರೀತಿ ಶಿಕ್ಷಿಸದೇ ಇದ್ದಿದ್ದರೆ ನನಗೆ ಚಿದಂಬರ ನಾಮ ಮಹಾತ್ಮೆ ಅಂತಕ್ಕದ್ದು ಗೊತ್ತಾಗುತ್ತಿರಲಿಲ್ಲ. ಮುಂದಾದರೂ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಎಂಬುದಾಗಿ ಆ ಜಯದೇವ ಲೀಲಳ ತಂದೆಗೆ ನಮಸ್ಕಾರ ಮಾಡಿದ್ದಾನೆ. ಆತ್ಮೀಯ ಗುರು ಬಂಧುಗಳೇ, ಈ ಒಂದು ಕಥನದಿಂದ ತಿಳಿಯುವಂತಹ ಮುಖ್ಯವಾದಂತಹ ವಿಚಾರ ಇಲ್ಲೇ ಇದೆ. ನೋಡಿ, ನಮಗೆ ಜನರು ನಿಂದಿಸಲಿ ಹೊಗಳಲಿ, ಸ್ತುತಿ ನಿಂದನೆಗೆ ಭಕ್ತರು ಕಿವಿಗೊಡಬಾರದು. ಯಾಕೆಂದ್ರೆ ನಮ್ಮ ಜೀವನದ ಮುಖ್ಯ ಉದ್ದೇಶ ಆತ್ಮ ಸಾಕ್ಷಾತ್ಕಾರವಾಗಿದೆ. ಸ್ತುತಿ ನಿಂದನೆಗೆ ಯಾರು ಒಳಗಾಗುತ್ತಾನೆ ಆತ ಆತ್ಮ ಸಾಕ್ಷಾತ್ಕಾರದಿಂದ ವಂಚಿತನಾಗುತ್ತಾನೆ. ನಮ್ಮ ಜೀವನದ ಮುಖ್ಯ ಉದ್ದೇಶ ಆತ್ಮೋದ್ಧಾರವಾಗಬೇಕು. ಶಂಕರಾಚಾರ್ಯರು ಹೇಳಿದಂತೆ ಈ ಒಂದು ಹುಟ್ಟು ಮತ್ತೆ ಸಾವು ಅನ್ನುವಂತಹ ಬಂಧನದಿಂದ ಮುಕ್ತರಾಗಬೇಕೆಂದರೆ ಆ ಗೋವಿಂದ ಚಿದಂಬರನನ್ನ ಧ್ಯಾನ ಮಾಡಬೇಕಾಗಿದೆ. ಆತ್ಮೀಯ ಗುರು ಬಂಧುಗಳೇ, ಈ ಒಂದು ಕಲಿಯುಗದಲ್ಲಿ ಮಾಯೆ ಅಂತಕ್ಕದ್ದು ತನ್ನ ಶಕ್ತಿಯನ್ನ ದಿನಗಳದಂತೆ ಹೆಚ್ಚಿಸಿಕೊಳ್ಳುತ್ತಾ ಇದೆ. ಮನುಷ್ಯನಾದವನು ಈ ಮಾಯಾಮೋಹಕ್ಕೆ ಒಳಗಾಗಿ ಕಣ್ಣಿದ್ದು ಕುರುಡನಾಗುತ್ತಾ ಇದ್ದಾನೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಕಲಿಯುಗದಲ್ಲಿ ಇರುವಂತಹ ಈ ಕಲಿಪುರುಷನ ಈ ಒಂದು ಮಾಯೆಯಿಂದ ನಾವು ಪಾರಾಗಬೇಕೆಂದರೆ ಶುದ್ಧ ಮನಸ್ಸಿನಿಂದ ಚಿದಂಬರನ ನಾಮಸ್ಮರಣೆಯನ್ನು ಮಾಡಬೇಕು. ನಮಗೆ ಯಾರು ಕೆಡಕನ್ನ ನೀಡುತ್ತಾರೆ, ಕೆಡಕನ್ನ ನೀಡಲು ಮುಂದಾಗುತ್ತಾರೆ, ಅವರಿಗೂ ಕೂಡ ನಾವು ಕಲ್ಯಾಣವನ್ನೇ ಬಯಸಬೇಕು. ನೋಡಿ, ಮಾಡಿಸುವವನೋ ಮಾಡುವವನೋ ಸ್ವಾಮಿ ಇದ್ದಾನೆ, ನಾವು ಕೇವಲ ಗೊಂಬೆಗಳು ಮಾತ್ರ. ಸೂತ್ರಧಾರ ಆ ಚಿದಂಬರನಾಗಿದ್ದಾನೆ. ಈ ಒಂದು ತತ್ವವನ್ನ ನಾವು ಎಲ್ಲರೂ ಕೂಡ ನಮ್ಮ ಮನಸ್ಸಿನಲ್ಲಿ ಮೇಲಿಂದ ಮೇಲೆ ಹೇಳ್ಕೊಳ್ಳಬೇಕು. ಎಲೆ ಮನಸ್ಸೆ, ನಿನಗೆ ಯಾರೇ ಕೆಡಕನ್ನ ಬಯಸಲಿ, ಒಳಿತನ್ನ ಬಯಸಲಿ, ಅದು ಕೇವಲ ನಿಮಿತ್ತ ಮಾತ್ರ. ನಮ್ಮೆಲ್ಲರನ್ನು ಆಡಿಸುವಂತಹ ಸೂತ್ರಧಾರ ಆ ಚಿದಂಬರನಿದ್ದಾನೆ. ಹಾಗಾಗಿ ಯಾರೇ ನಮಗೆ ಕೆಡಕನ್ನ ಮಾಡಲಿ ಅಥವಾ ಒಳಿತನ್ನ ಮಾಡಲಿ, ಅವರ ಬಗ್ಗೆ ದ್ವೇಷ ಪ್ರೀತಿಯನ್ನ ಬೆಳೆಸಿಕೊಳ್ಳಬಾರದು. ಎಲ್ಲಿ ಪ್ರೀತಿ ಇರುತ್ತೆ ಅಲ್ಲಿ ದ್ವೇಷವಿರುತ್ತೆ, ಎಲ್ಲಿ ದ್ವೇಷ ಇರುತ್ತೆ ಅಲ್ಲಿ ಪ್ರೀತಿ ಇರುತ್ತೆ. ಚಿದಂಬರ ಭಕ್ತರು ರಾಗ ದ್ವೇಷದಿಂದ ಮುಕ್ತರಾಗಬೇಕು. ಸರ್ವರನ್ನು ಸಮಭಾವದಿಂದ ಕಾಣಬೇಕು. ದುಷ್ಟರನ್ನು ಕೂಡ ನಾವು ಅವರ ಕಲ್ಯಾಣವನ್ನೇ ಬಯಸಬೇಕು. ಯಾಕೆಂದರೆ ದುಷ್ಟರಲ್ಲಾಗಲಿ ಶಿಷ್ಟರಲ್ಲಾಗಲಿ ಇರುವ ಚೈತನ್ಯ ಆ ಪರಮಾತ್ಮನದ್ದೇ ಆಗಿದೆ. ಆ ಚೈತನ್ಯ ಅಂತಕ್ಕದ್ದು ಸರ್ವ ಪ್ರಾಣಿ ಪಕ್ಷಿಗಳಲ್ಲೂ ಇದೆ. ಆ ಚೈತನ್ಯ ಹೋಗುತ್ತಿದ್ದಂತೆ ಈ ದೇಹ ಅಮಂಗಳವಾಗುತ್ತೆ. ಹಾಗಾಗಿ ನಾವು ಒಬ್ಬ ವ್ಯಕ್ತಿಗೆ ಗೌರವನ ಕೊಡ್ತಾ ಇದ್ದೇವೆ ಅಂದ್ರೆ ಆತನಿಗಲ್ಲ, ಆತನಲ್ಲಿರುವ ಚೈತನ್ಯಕ್ಕೆ. ಸರ್ವಂ ಕಲ್ವಿದಂ ಬ್ರಹ್ಮ, ಕಾಣುವುದೆಲ್ಲವೂ ಕೂಡ ಬ್ರಹ್ಮವೇ ಆಗಿದೆ. ಹಾಗಾಗಿ ಈ ಕಣ್ಣಿಗೆ ಕಾಣುವಂತಹ ತಂದೆ ತಾಯಿ ಮಡದಿ ಮಕ್ಕಳು ಎಲ್ಲರೂ ಕೂಡ ಮಾಯೆಯಾಗಿದ್ದಾರೆ. ಒಂದಲ್ಲ ಒಂದು ದಿನ ಅವರೆಲ್ಲರೂ ಕೂಡ ನಮ್ಮಿಂದ ದೂರವಾಗುತ್ತಾರೆ. ನಮ್ಮಿಂದ ದೂರ ಆಗದೇ ಇರುವಂತಹ ಒಂದೇ ಒಂದು ಏನು ಅಂದ್ರೆ, ನಾವು ನಮ್ಮ ಜೀವಿತಾವಧಿಯಲ್ಲಿ ಮಾಡಿರುವಂತಹ ಸಾಧನ, ನಾವು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟರ ಮಟ್ಟಿಗೆ ನಮ್ಮ ಮನಸ್ಸನ್ನ ಆ ಪರಮಾತ್ಮನ ಚರಣಕ್ಕೆ ಅರ್ಪಿಸಿದ್ದೇವೆ ಅನ್ನುವುದೊಂದೇ ನಮ್ಮ ಕೊನೆಗೆ ಬರುವಂತದ್ದು. ನಮ್ಮ ಜೊತೆಗೆ ಬರುವಂತದ್ದು ನಾವು ಈ ಒಂದು ಜನ್ಮದಲ್ಲಿ ಮಾಡಿರುವಂತಹ ಪಾಪ ಪುಣ್ಯ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ನಾವು ಪರನಿಂದನೆಯನ್ನ ಬಿಡಬೇಕು. ನಮ್ಮ ಸಮಯದ ಬಹುಭಾಗ ನಾವು ಪರರ ಬಗ್ಗೆ ನಾವು ಯೋಚಿಸ್ತೇವೆ ಹೊರತು ನಮ್ಮ ಬಗ್ಗೆ ನಾವು ಯೋಚನೆ ಮಾಡೋದೇ ಇಲ್ಲ.
ನಮ್ಮ ಆತ್ಮೋದ್ಧಾರದ ಬಗ್ಗೆ ನಾವು ಎಷ್ಟರ ಮಟ್ಟಿಗೆ ನಾವು ಯೋಚನೆ ಮಾಡಿದ್ದೇವೆ, ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಳ್ಬೇಕು. ತಾಯಿಯ ಗರ್ಭದಲ್ಲಿ 9 ತಿಂಗಳ ಕಾಲ ನಾವು ಆ ಗರ್ಭದಲ್ಲಿ ನಾವು ಇರ್ತೇವೆ. ಅಲ್ಲಿಂದ ಹೊರ ಬಂದ ನಂತರ ಮತ್ತೆ ಈ ಮಾಯಾಮೋಹಕ್ಕೆ ನಾವು ಒಳಗಾಗ್ತೇವೆ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ಈ ಒಂದು ಮಾಯಾಮೋಹಕ್ಕೆ ನಾವು ಒಳಗಾಗಬಾರದು ಅಂದ್ರೆ ಚಿದಂಬರನ ನಾಮಸ್ಮರಣೆಗೆ ನಾವು ನಮ್ಮನ್ನ ನಾವು ಅರ್ಪಿಸಿಕೊಳ್ಳಬೇಕಾಗಿದೆ. ಇಲ್ಲಿ ನೋಡಿ, ಜಯದೇವ 20 ತಿಂಗಳ ಕಾಲ ಆ ಭೂಮಿಯ ಒಳಗಿದ್ದ. ಅಲ್ಲಿ ಆತನಿಗೆ ಯಾರು ಆಹಾರವನ್ನ ನೀಡಿದ್ರು? ಅಲ್ಲಿ ಆತನಿಗೆ ಯಾರು ನೀರನ್ನ ನೀಡಿದ್ರು? ಎಲ್ಲಿ ಚಿದಂಬರನ ಭಕ್ತಿ ಅಂತಕ್ಕದಿರುತ್ತೋ ಅಲ್ಲಿ ಆಹಾರ, ನೀರಡಿಕೆ ಇದ್ಯಾವುದೂ ಕೂಡ ಬೇಕಾಗಿಲ್ಲ. ನಾವು ನಿರಂತರವಾಗಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋದದ್ದೇ ಆದಲ್ಲಿ ಈ ದೇಹದಿಂದ ಆಗಬಹುದಾದಂತಹ ಈ ಹಸಿವು, ನೀರಡಿಕೆ ಎಲ್ಲವೂ ಕೂಡ ನಿಗ್ರಹಿಸುವಂತಹ ಶಕ್ತಿ ಈ ಒಂದು ದೇಹಕ್ಕೆ ಬರುತ್ತೆ ಪರಮಾತ್ಮನ ಒಂದು ಕೃಪೆಯಿಂದ. ಹಾಗಾಗಿ ನಾವು ಕಲಿಯುಗದಲ್ಲಿದ್ದೂ ಕೂಡ ಈ ಪರಮಾತ್ಮನ ನಾಮಸ್ಮರಣೆಯನ್ನ ಶುದ್ಧ ಮನಸ್ಸಿನಿಂದ ಮಾಡಬೇಕಾಗಿದೆ. ಶುದ್ಧ ಮನಸ್ಸು ಅನ್ನುವಂಥದ್ದು ಅತ್ಯಂತ ಮುಖ್ಯವಾದಂಥದ್ದು. ಇದನ್ನ ಶುದ್ಧ ಮನಸ್ಸಿನಿಂದ ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ್ದೇ ಆದಲ್ಲಿ ಆ ಒಂದು ಭಕ್ತಿ ಅಂತಕ್ಕದ್ದು ಶ್ರೇಷ್ಠ ಅಂತ ಅನಿಸ್ಕೊಳ್ಳುತ್ತೆ. ಪರರ ಬಗ್ಗೆ ಯೋಚಿಸುತ್ತಾ ಲೌಕಿಕದಲ್ಲಿದ್ದೂ ಕೂಡ ನಾವು ನಾಮಸ್ಮರಣೆ ಮಾಡಿದ್ರೆ ಅದನ್ನ ವಿಕಲ್ಪ ನಾಮಸ್ಮರಣೆ ಅಂತ ಕರಿತೇವೆ. ಆದ್ದರಿಂದ ಗುರು ಬಂಧುಗಳೇ, ನೀವು ಒಂದು ಅರೆಕ್ಷಣ ಪರಮಾತ್ಮನ ನಾಮಸ್ಮರಣೆ ಮಾಡಿದ್ರೂ ಚಿಂತೆ ಇಲ್ಲ. ಆ ಸಂದರ್ಭದಲ್ಲಿ ಎಲ್ಲಾ ರೀತಿಯಾದಂತಹ ಲೌಕಿಕ ಬಂಧನಗಳಿಂದ ನಿಮ್ಮ ಮನಸ್ಸು ಮುಕ್ತವಾಗಿರಬೇಕು. ನಿಮ್ಮನ್ನ ನೀವು ಪರಮಾತ್ಮನಿಗೆ ಅರ್ಪಿಸಿಕೊಳ್ಳೋದಕ್ಕೆ ಕಡೆ ಪಕ್ಷ 1 ನಿಮಿಷವಾದರೂ ಒಂದು ದಿನಕ್ಕೆ ಮೀಸಲಾಗಿಡಿ. ಯಾಕೆಂದ್ರೆ ನಾವು ನಾಮಸ್ಮರಣೆಯನ್ನ ಮಾಡುತ್ತಾ ಮಾಡುತ್ತಾ ಸಹಜವಾಗಿ ನಮ್ಮ ಮನಸ್ಸು ಲೌಕಿಕವಾದ ವಿಚಾರದ ಕಡೆಗೆ ಹೊರಟೋಗತ್ತೆ. ಲೌಕಿಕದ ಕಡೆಗೆ ನಮ್ಮ ಮನಸ್ಸು ಹೋಗಿ ತದನಂತರ ನಾವು ನಾಮಸ್ಮರಣೆ ಮಾಡುತ್ತಾ ಬಂದಿದ್ದೇ ಆದಲ್ಲಿ ಆ ನಾಮಸ್ಮರಣೆಗೆ ಯಾವ ಬೆಲೆಯೂ ಉಳಿಯುವುದಿಲ್ಲ. ಹಾಗಾಗಿ ಗುರು ಬಂಧುಗಳೇ, ಶುದ್ಧ ಮನಸ್ಸಿನಿಂದ ನಾವು ನಾಮಸ್ಮರಣೆಯನ್ನ ಮಾಡಬೇಕಾಗಿದೆ. ಎಲ್ಲಿ ಆ ಜಯದೇವನನ್ನ ಕಾಪಾಡಿದ್ದು ಯಾವುದು ಅಂದ್ರೆ ಆತನ ಶುದ್ಧವಾದ ಮನಸ್ಸು. ಶುದ್ಧವಾದ ಮನಸ್ಸಿನಿಂದ ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡಿದ್ದೇ ಆದಲ್ಲಿ ಆ ಒಂದು ನಾಮಸ್ಮರಣೆ ಮಹಾಸ್ವಾಮಿಗೆ ಮುಟ್ಟತ್ತೆ. ಆದ್ದರಿಂದ ಶುದ್ಧವಾದ ನಾಮಸ್ಮರಣೆ, ಪರಿಶುದ್ಧವಾದ ಮನಸ್ಸಿನ ನಾಮಸ್ಮರಣೆ ಅತ್ಯಂತ ಮುಖ್ಯವಾದದ್ದು. ಈಗ ಆ ಜಯದೇವ ಮತ್ತೆ ಲೀಲೆಯರಿಗೆ ಇಡೀ ಒಂದು ಊರಿನ ಜನರು ಏನು ಬಹಿಷ್ಕಾರ ಹಾಕ್ಬೇಕು ಅಂತ ಹೊರಟಿದ್ರು, ಆ ಜನರು ಆ ಜಯದೇವ ಮತ್ತೆ ಲೀಲೆಯನ್ನ ಕೊಂಡಾಡುತ್ತಾ ಇದ್ದಾರೆ. 20 ತಿಂಗಳ ಕಾಲ ಈತ ಭೂಮಿಯಲ್ಲಿ ಇದ್ದ. ಹೇಗೆ ಬಂದ? ಇವನು ಸಾಮಾನ್ಯದವನಲ್ಲ, ಮಹಾಸ್ವಾಮಿಯ ಕೃಪೆಗೆ ಪಾತ್ರನಾದವನು ಎಂಬುದಾಗಿ ಜನರು ಅವನನ್ನ ಕೊಂಡಾಡುತ್ತಾ ಇದ್ದಾರೆ. ಅದೇ 20 ತಿಂಗಳ ಹಿಂದೆ ಇದೇ ಜನ ಜಯದೇವ ಮತ್ತೆ ಲೀಲಾರನ್ನ ಬಾಯಿಗೆ ಬಂದಂತೆ ತೆಗಳುತ್ತಾ ಇದ್ದರು. ಅದೇ ಜನ ಈಗ ಜಯದೇವ ಮತ್ತೆ ಲೀಲೆಯರನ್ನ ಕೊಂಡಾಡುತ್ತಾ ಇದ್ದಾರೆ. ಇವರು ಸಾಮಾನ್ಯದವರಲ್ಲ, ಇವರು ದೈವಿ ಪುರುಷರು, ಇವರನ್ನ ಆನೆಯ ಮೇಲೆ ಅಂಬಾರಿ ಮಾಡಬೇಕು, ಹಾಗೆ ಹೀಗೆ ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಆದ್ರೆ ಜಯದೇವ ಹೇಳುತ್ತಾ ಇದ್ದಾನೆ, ನಮಗೆ ಇದ್ಯಾವುದು ಬೇಕಾಗಿಲ್ಲ. ನಾವು ಇನ್ನು ಈ ಒಂದು ಊರಿನಲ್ಲಿ ಇರೋದಿಲ್ಲ, ನಾವು ರಾಜಾರಾಮರ ದಿಂಡಿಯಲ್ಲಿ ಸೇರ್ತೇವೆ ಅಂತ ಹೇಳಿ ರಾಜಾರಾಮರ ದಿಂಡಿಯಲ್ಲಿ ಅವರು ಸೇರ್ಪಡೆಯಾಗಿದ್ದಾರೆ. ತದನಂತರ ಅವರು ಪ್ರಯಾಣದ ಮೇಲೆ ಪ್ರಯಾಣವನ್ನ ಮಾಡುತ್ತಾ ಮುರುಗೋಡಿಗೆ ತಲುಪಿದ್ದಾರೆ. ಮುರುಗೋಡಿನಲ್ಲಿ ಮಹಾಸ್ವಾಮಿಯ ಒಂದು ಒಂದು ಸಭೆ ಅಂತಕ್ಕದ್ದು, ಮಹಾಸ್ವಾಮಿ ನಿಮಿತ್ತವಾಗಿ ಒಂದು ಸಭೆ ಅಂತಕ್ಕದ್ದು ನಡೆದಿದೆ. ಅಲ್ಲಿ ರಾಜಾರಾಮರು ಹೇಳಿದಂತೆ 3 ದಿನಗಳ ಕಾಲ ಜಯದೇವ ಅಲ್ಲಿ ಸಂಗೀತವನ್ನು ಹೇಳುತ್ತಾನೆ, ಲೀಲಾ ಅಲ್ಲಿ ನಾಟ್ಯವನ್ನ ಮಾಡುತ್ತಾಳೆ. 3 ದಿನಗಳ ಕಾಲ ಅವರು ಅಲ್ಲಿ ತಮ್ಮ ಸಂಗೀತ ಸೇವೆಯನ್ನ ಸ್ವಾಮಿಗೆ ಅರ್ಪಿಸುತ್ತಾರೆ. ತದನಂತರ ರಾಜಾರಾಮರ ಒಂದು ಅಪ್ಪಣೆಯನ್ನು ಪಡೆದುಕೊಂಡು ಅಲ್ಲಿಂದ 2 ಕಿಲೋಮೀಟರ್ ಅಂತರದಲ್ಲಿ ಸಿದ್ಧನಗವಿ ಅಂತಕ್ಕದ್ದಿದೆ. ಈಗಲೂ ಕೂಡ ಅಲ್ಲಿದೆ ಸಿದ್ಧನಗವಿ ಅಂತಕ್ಕದ್ದು. ಆ ಸಿದ್ಧನಗವಿಯಲ್ಲಿ ಅವರು ಇಬ್ರು ಕೂಡ ಒಳಗೆ ಹೋಗ್ತಾರೆ. ಒಳಗೆ ಹೋದಂಥವರು ಮತ್ತೆ ಬರಲಿಲ್ಲ. ಆದರೆ ಭಾವಿಕ ಭಕ್ತರಿಗೆ ಈಗಲೂ ಕೂಡ ಬೆಳಗು ಮುಂಜಾನೆ ಆ ಜಯದೇವನ ಸಂಗೀತ, ಲೀಲಳ ನೃತ್ಯ ಕೇಳಿಸುತ್ತೆ ಎಂಬುದಾಗಿ ಭಾವಿಕ ಭಕ್ತರು ಹೇಳುತ್ತಾರೆ.
ಆದ್ದರಿಂದ ಗುರುಬಂಧುಗಳೇ, ಭಕ್ತಿಗೆ ಸಾವಿಲ್ಲ. ಆದ್ದರಿಂದ ಶುದ್ಧವಾದ ಭಕ್ತಿ ಒಂದೇ ನಮ್ಮನ್ನ ಈ ಒಂದು ಅಮೃತತ್ವಕ್ಕೆ ನಮ್ಮನ್ನ ಕೊಂಡೊಯ್ಯುವಂತಹ ಸಾಧನವಾಗಿದೆ. ನಮ್ಮನ್ನ ಪರಮಾತ್ಮನ ಎಡೆಗೆ, ಮನುಷ್ಯತ್ವದಿಂದ ಆ ಪರಮಾತ್ಮನ ಎಡೆಗೆ ಕೊಂಡೊಯ್ಯುವಂತಹ ಏಕೈಕ ಸಾಧನ ಯಾವುದು ಅಂದ್ರೆ ಭಕ್ತಿಯಾಗಿದೆ. ಆದ್ದರಿಂದ ಶುದ್ಧವಾದ ಭಕ್ತಿ ಒಂದೇ ನಮ್ಮನ್ನ ಈ ಒಂದು ಕಲಿಯುಗದಲ್ಲಿ ಪಾರು ಮಾಡುವಂತಹ ಏಕೈಕ ಸಾಧನವಾಗಿದೆ. ಆತ್ಮೀಯ ಗುರುಬಂಧುಗಳೇ, ಈ ಒಂದು ಆಖ್ಯಾನದಿಂದ ನಾವು ತಿಳಿದುಕೊಳ್ಳಬೇಕಾದಂತಹ ಮುಖ್ಯವಾದ ಅಂಶ ಒಂದೇ, ಶುದ್ಧವಾದ ಭಕ್ತಿ. ಎರಡನೇದು, ನಾವು ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುವ ಸಂದರ್ಭದಲ್ಲಿ ಅನೇಕ ಜನರು ನಮ್ಮ ಮೇಲೆ ಆಪಾದನೆಯನ್ನ ಮಾಡಬಹುದು, ನಮ್ಮನ್ನ ನಿಂದಿಸಬಹುದು, ನಮ್ಮನ್ನ ತೆಗಳಬಹುದು, ನಮ್ಮ ಮೇಲೆ ಅನೇಕ ರೀತಿಯಾದ ಆಪಾದನೆಗಳು ಬರಬಹುದು. ಆದರೆ ಶುದ್ಧವಾದ ಭಕ್ತ ಅದ್ಯಾವುದರ ಕಡೆಗೂ ಲಕ್ಷ್ಯವನ್ನ ಕೊಡಬಾರದು. ಯಾಕೆಂದ್ರೆ ಭಗವಂತ ಪರೀಕ್ಷೆಯನ್ನ ಮಾಡುತ್ತಾನೆ, ತನ್ನ ಶಿಷ್ಯ ಪರಿಪೂರ್ಣನಾಗಿದ್ದಾನೋ ಇಲ್ಲವೋ ಎಂಬುದಾಗಿ, ಒಬ್ಬ ಭಕ್ತ ಶುದ್ಧವಾದ ಭಕ್ತನಾಗಿದ್ದಾನೋ ಇಲ್ಲೋ ಎಂಬುದಕ್ಕೆ ಮಹಾಸ್ವಾಮಿ ಪರೀಕ್ಷೆಯನ್ನ ಮಾಡುತ್ತಾನೆ. ಕುಂಬಾರ ಮಡಿಕೆಯನ್ನ ಕಾದಿಸಿದ ನಂತರ ಅದನ್ನ ಪರೀಕ್ಷಿಸುವಂತೆ ಪರಮಾತ್ಮ ಭಕ್ತರನ್ನ ಪರೀಕ್ಷೆ ಮಾಡುತ್ತಾನೆ, ಅನೇಕ ಸಂಕಟವನ್ನ ಕೊಡುತ್ತಾನೆ. ಭಕ್ತನಾದವನು ಅದ್ಯಾವುದಕ್ಕೂ ಅಳಕದೆ ಶುದ್ಧವಾದ ಭಕ್ತಿಯಿಂದ ಆ ಪರಮಾತ್ಮನನ್ನ ತನ್ನ ವಶವನ್ನಾಗಿ ಮಾಡಿಕೊಳ್ಳಬೇಕು. ಯಾರು ಶುದ್ಧವಾದ ಭಕ್ತಿಯಿಂದ ಆ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡುತ್ತಾ ಹೋಗುತ್ತಾರೋ, ಜಯದೇವ ಲೀಲೆಯರು ಅನುಭವಿಸಿದ ಆನಂದವನ್ನ ಎಂದೂ ನಾವು ಅನುಭವಿಸಬಹುದಾಗಿದೆ. ಯಾಕೆಂದ್ರೆ ಮಹಾಸ್ವಾಮಿಗೆ ಹುಟ್ಟೂ ಇಲ್ಲ, ಸಾವೂ ಇಲ್ಲ. ಆತ ನಿತ್ಯನಾಗಿದ್ದಾನೆ, ಆತ ಶುದ್ಧನಾಗಿದ್ದಾನೆ. ಅವಾಗ ಮಹಾಸ್ವಾಮಿ ಅವತಾರವನ್ನ ತಾಳ್ದ, ಅವನ 56 ವರ್ಷಗಳ ಕಾಲ ಲೀಲೆಯನ್ನಾಡಿ ಮತ್ತೆ ವೈಕುಂಠಕ್ಕೆ ಹೋದ ಅಂತ ಹೇಳಿದ್ರೆ ಅದು ನಮ್ಮ ತಪ್ಪು ಕಲ್ಪನೆ. ಮಹಾಸ್ವಾಮಿಗಳು ತಮ್ಮ ತನ್ನ ಮಗ ಹಾಗೂ ಶ್ರೇಷ್ಠ ಭಕ್ತನಾದಂತಹ ದಿವಾಕರ ದೀಕ್ಷಿತರಿಗೆ ಹೇಳುತ್ತಾರೆ, ನೋಡು, ನಾನು ಮುರುಗೋಡನ್ನ ಬಿಟ್ಟು ಎಲ್ಲೂ ಹೋಗುವುದಿಲ್ಲ. ಎಲ್ಲೆಲ್ಲಿ ನನ್ನ ನಾಮ ಸಂಕೀರ್ತನೆ ಅಂತಕ್ಕದ್ದು ನಡೆಯುತ್ತೋ ಅಲ್ಲೆಲ್ಲ ನಾನು ಇದ್ದೇ ಇರುತ್ತೇನೆ ಎಂಬುದಾಗಿ ತಮ್ಮ ಮಗನಾದಂತಹ ಹಾಗೂ ಶ್ರೇಷ್ಠ ಭಕ್ತನೂ ಆದಂತಹ ದಿವಾಕರ ದೀಕ್ಷಿತರಿಗೆ ಹಾಗೂ ರಾಜಾರಾಮರಿಗೆ ಮಹಾಸ್ವಾಮಿಗಳು ವೈಕುಂಠಕ್ಕೆ ಹೋಗುವ ಮುನ್ನ ಮಾತನ್ನು ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ನನ್ನ ನಾಮ ಸಂಕೀರ್ತನೆ ಅಂತಕ್ಕದ್ದು ನಡೆಯುತ್ತದೆಯೋ ಅಲ್ಲೆಲ್ಲ ನಾನು ಉಪಸ್ಥಿತನಾಗಿರುತ್ತೇನೆ ಎಂಬುದಾಗಿ. ಹಾಗಾಗಿ ಆತ್ಮೀಯ ಗುರು ಬಂಧುಗಳೇ, ದಿನಾಗ್ಲೂ ರಾಜಾರಾಮರು ರಚಿಸಿದ ಅಭಂಗವನ್ನ ಹೇಳಿ, ನಿಮಗೆ ಮರಾಠಿ ಗೊತ್ತಿಲ್ವಾ, ಕಡೆಯ ಪಕ್ಷ ಚಿದಂಬರನ ನಾಮಸ್ಮರಣೆಯನ್ನಾದರೂ ಮಾಡಿ. ಶುದ್ಧವಾದ ಕಪಟ ರಹಿತವಾದ ನಾಮಸ್ಮರಣೆಗೆ ಸ್ವಾಮಿ ನಮ್ಮವನಾಗುತ್ತಾನೆ. ಸ್ವಾಮಿ ನಮ್ಮಿಂದ ಬಯಸುವಂಥದ್ದು ಚಿನ್ನ, ಬೆಳ್ಳಿ, ಬಂಗಾರವಲ್ಲ, ಶುದ್ಧವಾದಂತಹ ಭಕ್ತಿ. ಹಾಗಾಗಿ ಶುದ್ಧವಾದ ಭಕ್ತಿ ಮಾರುಕಟ್ಟೆಯಲ್ಲಿ ಕೊಂಡುಕೊಂಡು ಬರುವಂತಹ ಸಾಧನವಲ್ಲ. ನಾವು ಕಲಿಯುಗದಲ್ಲಿದ್ದರೂ ಕೂಡ ಆ ಮಹಾಸ್ವಾಮಿಯ ಚರಣವನ್ನ ಧ್ಯಾನ ಮಾಡುವುದರ ಮೂಲಕ, ಸ್ವಾಮಿ, ನನ್ನ ಒಂದು ಚಂಚಲವಾದ ಮನಸ್ಸನ್ನ ನಿನ್ನ ಪಾದಕ್ಕೆ ಅರ್ಪಿಸಿದ್ದೇನೆ, ನಾನು ಚಂಚಲವಾದ ಭಕ್ತನಾಗಿದ್ದೇನೆ, ನೀನು ಕೃಪೆ ಮಾಡಿದರೆ ಮಾತ್ರ ನಾನು ಶುದ್ಧವಾದ ಪರಿಪೂರ್ಣನಾದ ಭಕ್ತನಾಗಬಲ್ಲೆ ಎಂಬುದಾಗಿ ನಮ್ಮನ್ನ ನಾವು ಸ್ವಾಮಿಗೆ ಅರ್ಪಿಸಿಕೊಳ್ಳೋಣ. ಆ ಮೂಲಕ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ. ಯಾಕೆ ಅಂದ್ರೆ ಮಾಯನ್ನ ಕೊಡುವವನು ಅವನೇ, ಮಾಯನ್ನ ತೆಗೆಯುವವನೇ ಅವನೇ. ಹಾಗಾಗಿ ಈ ಸಾಂಸಾರಿಕವಾದ ಮಾಯಾಮೋಹದಿಂದ ಹೊರಬರಬೇಕು ಅಂದ್ರೆ ಸ್ವಾಮಿಯ ನಾಮಸ್ಮರಣೆಗೆ ಶರಣಾಗಬೇಕು. ಆ ಮೂಲಕ ಸ್ವಾಮಿಯ ನಾಮಸ್ಮರಣೆಯ ಮೂಲಕ ಸ್ವಾಮಿಯನ್ನ ಕಾಣುವ ಮೂಲಕ ಆ ಚಿದಂಬರ ಎನ್ನುವಂತಹ ಚಿತ್ಸಾಗರವನ್ನ ನಾವೆಲ್ಲರೂ ಸೇರೋಣ. ಚಿದಂಬರ ಭಕ್ತರು ಈ ಹಿಂದೆ ಅನೇಕರು ಆಗಿ ಹೋಗಿದ್ದಾರೆ. ಅವರೆಲ್ಲರೂ ಕೂಡ ಚಿದಂಬರ ಎನ್ನುವಂತಹ ಆ ಚಿತ್ಸಾಗರವನ್ನ ಸೇರಿದ್ದಾರೆ. ನಾವೆಲ್ಲರೂ ಕೂಡ ಅವರು ಹೋದಂತಹ ದಾರಿಯಲ್ಲೇ ಹೋಗಿ ಆ ಮಹಾಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಆಖ್ಯಾನವನ್ನ ಸ್ವಾಮಿಯ ಪಾದಕಮಲಗಳಿಗೆ ಅರ್ಪಿಸುತ್ತಾರೆವೇನು. ಮಗದೊಮ್ಮೆ ನಿಮಗೆ ಒಂದೇ ಒಂದು ವಿಚಾರವನ್ನ ಹೇಳುತ್ತಾ ಇದ್ದೇನೆ. ಒಂದು 5-6 ದಿನಗಳ ಹಿಂದೆ ಮಾರ್ತಾಂಡ ದೀಕ್ಷಿತರ ಒಂದು ಪುಣ್ಯತಿಥಿ ಅಂತಕ್ಕದ್ದಾಯಿತು. ಮಹಾಸ್ವಾಮಿಯ ತಂದೆಯಾದಂತಹ
ಮಾರ್ತಾಂಡ ದೀಕ್ಷಿತರು ನಿರಂತರವಾಗಿ ತಪಶ್ಚರ್ಯವನ್ನ ಮಾಡಿದ್ರು. ಅವರು ಸಾಮಾನ್ಯರಲ್ಲ. ನಾನು ಈಗಾಗಲೇ ಹೇಳಿದೆ ವಸುದೇವರ ಒಂದು ಈ ಹಿಂದಿನ ಒಂದು ರೂಪ. ಇಲ್ಲಿ ಮುಖ್ಯವಾಗಿ ನಾವು ಗಮನವನ್ನು ಕೊಡಬೇಕಾದದ್ದು, ಮಾರ್ತಾಂಡ ದೀಕ್ಷಿತರು ಯಾವ ರೀತಿ ಏಕನಿಷ್ಠೆಯಿಂದ ತಪಶ್ಚರ್ಯವನ್ನ ಮಾಡಿದ್ರು, ಆ ರೀತಿ ನಮ್ಮನ್ನು ನಾವು ಆ ಪರಮಾತ್ಮನ ನಾಮಸ್ಮರಣೆಗೆ ನಾವು ಮೀಸಲಾಗಿಡಬೇಕು. ಅವರು ಆಕಾಶ ಚಿದಂಬರಂನಲ್ಲಿ ಕೇವಲ ಗರಿಕೆಯ ರಸದಲ್ಲಿ ಕಾಲವನ್ನ ಕಳೆಯುತ್ತಾ ಇದ್ದರು. ದಿನದ 24 ಗಂಟೆ ಆ ಶಂಕರನ ಧ್ಯಾನದಲ್ಲಿ ಇರ್ತಾ ಇದ್ರು. ಈಗಿನ ಆಕಾಶ ಚಿದಂಬರಂನಲ್ಲಿ ಮಾರ್ತಾಂಡ ದೀಕ್ಷಿತರು ತಮ್ಮ ಕುಲದೇವರಾದಂತಹ ಮಲ್ಲಾಸ ಮಾರ್ತಾಂಡ ಭೈರವನ ಆಜ್ಞೆಯ ಮೇರೆಗೆ ಆ ಆಕಾಶ ಚಿದಂಬರಮಿಗೆ ಹೋಗಿ ನಿರಂತರವಾಗಿ ಚಿದಂಬರನ ಧ್ಯಾನವನ್ನ ಮಾಡುತ್ತಾ, ಆ ಶಂಕರನ ಧ್ಯಾನವನ್ನ ಮಾಡುತ್ತಾ ಅವರು ತಮ್ಮ ಮನಸ್ಸನ್ನ ಆ ಸ್ವಾಮಿಯ ನಾಮಸ್ಮರಣೆಯಲ್ಲಿಯೇ ಲೀನ ಮಾಡಿದರು. ಮಾರ್ತಾಂಡ ದೀಕ್ಷಿತರ ಮನಸ್ಸು ಹಾಲಿನಲ್ಲಿ ನೀರು ಬೆರೆತಂತೆ ಅವರ ಮನಸ್ಸು ಆ ಶಂಕರನ ನಾಮಸ್ಮರಣೆಯಲ್ಲಿಯೇ ವಿಲೀನವಾಗಿ ಹೋಯಿತು. ಸಾಕ್ಷಾತ್ ಶಂಕರ ಪ್ರತ್ಯಕ್ಷವಾಗಿ ಮಾರ್ತಾಂಡ ದೀಕ್ಷಿತರ ತಲೆಯ ಮೇಲೆ ಕೈಯಿಟ್ಟು ಜಾಗೃತನಾಗು ಮಾರ್ತಾಂಡ ಎಂಬುದಾಗಿ ಸ್ವತಃ ಶಂಕರನೇ ಎಚ್ಚರಿಸಿದ. ಅಷ್ಟರ ಮಟ್ಟಿಗೆ ಅವರು ಶಂಕರನ ನಾಮಸ್ಮರಣೆಯಲ್ಲಿಯೇ ಲೀನವಾಗಿದ್ದರು. ಆ ರೀತಿ ನಾವು ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಲೀನರಾಗಬೇಕು. ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಪರಮಾತ್ಮ ನಾಮಸ್ಮರಣೆಯನ್ನ ನಾವು ನಿರಂತರವಾಗಿ ಮಾಡುವುದರ ಮೂಲಕ ಆ ಸ್ವಾಮಿಯ ಕೃಪೆಗೆ ಪಾತ್ರರಾಗೋಣ ಎಂಬುದಾಗಿ ಹೇಳುತ್ತಾ ಈ ಒಂದು ಆಖ್ಯಾನವನ್ನ ಸ್ವಾಮಿಯ ಪಾದಕಮಲಗಳಿಗೆ ಅರ್ಪಿಸುತ್ತಾರೆ. ಔದಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾದಿರಾಜ भगवान सदगुरु श्री शिवचिदंबरेश्वर गुरु महाराज की जय। दास राजा राम महाराज की जय। जय जय गुरुदेव दत्त। जय चिदंबर। जय शंकरलिंग।
ಶ್ರೀಪಾದ್ ಅವರೇ ನಮಸ್ಕಾರ. ಇವತ್ತಿನ ವ್ಯಾಖ್ಯಾನ ಬಹಳ ನಮಸ್ಕಾರ. ಚೆನ್ನಾಗಿತ್ತು. ತಮ್ಮ ವಾಣಿಲಲ್ಲಿ ಕೇಳದೆ ನಮಗೊಂಥರ ಆನಂದ. ಆಕ್ಚುಲಿ ಪ್ರತಿ ಸರಿನು ಇದು ತಾವು ಒಂದು ಭಕ್ತಿ ಪ್ರಧಾನದ ವ್ಯಾಖ್ಯಾನ ತಮ್ಮದು ಅಂತ ಹೇಳ್ಬೋದು. ನಮ್ಮಲ್ಲೂ ಒಂದ್ ರೀತಿ ಒಂದ್ ಕ್ಷಣನಾರು ಆ ಭಕ್ತಿನ ಹರಿಸ್ತೀರಾ ಅಂತ ಹೇಳ್ತೀನಿ. ಪ್ರತಿ ಸರಿನೂ ಬಂದು ನಮ್ಗೆ ಈ ಚಿದಂಬರನ ಮಹಿಮೆನ ಹೇಳಿ ನಮ್ಮಲ್ಲೂ ಸಹ ಒಂದು ಚಿದಂಬರನ ನಾಮಸ್ಮರಣೆ ನಿರಂತರವಾಗಿ ನಡೆಯಾಗ್ಲಿ ಅಂತ ನಾನು ಅಪೇಕ್ಷೆ ಪಡ್ತೀನಿ. ತುಂಬಾನೇ ಚೆನ್ನಾಗಿತ್ತು. ನಿಮಗೆ ನಮಸ್ಕಾರಗಳು ಹಾಗೂ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಶ್ರೀಪಾದ್ ಅವರೇ ನಮಸ್ಕಾರ. ನಾಮದ ಒಂದು ಭಕ್ತಿ ಎಷ್ಟು ಶಕ್ತಿಯಿಂದ ಕೂಡಿದೆ ಅಂತ ಅದನ್ನ ಬಹಳ ಚೆನ್ನಾಗಿ ವಿವರಣೆ ಕೊಟ್ರಪ್ಪ. ತುಂಬಾನೇ ಚೆನ್ನಾಗಿತ್ತು. ನಾವು ಅದ್ರಲ್ಲಿ ಪೂರ್ತಿ ಒಂಥರ ತಲ್ಲೀನತೆನೂ ಕೂಡ ಉಂಟಾಗ್ಬಿಟ್ಟಿತ್ತು. ನೀವು ಆತರ ಹೇಳ್ತೀರಾ, ಬಹಳ ದೊಡ್ಡದು ಚಿದಂಬರ ನಾಮ ಮಹಿಮೆ. ಎಷ್ಟ್ ಕೇಳಿದ್ರು ಅದೇನು ಸವಿಯೋದು ಇಲ್ಲ, ಅದೇನು ಇದು ಆಗಲ್ಲ ಬಿಡಿ, ಅಷ್ಟು ದೊಡ್ಡದು. ಬಹಳ ಒಂದು ಉತ್ತಮವಾಗಿತ್ತು. ಆ ಮನಸ್ಸು ನಮ್ದು ಪೂರ್ತಿ ತಲ್ಲೀನವಾಗಿತ್ತು ಅಂತ ಹೇಳ್ಬೋದು. ಬಹಳ ಧನ್ಯವಾದಗಳು ನಿಮಗೆ. ನಮಸ್ಕಾರ ಶ್ರೀಪಾದ್ ಅವರೇ. ನಮಸ್ಕಾರ. ಮೊದಲನೇದಾಗಿ ಶ್ರೀಪಾದ್ ಅವ್ರಿಗೆ ಧನ್ಯವಾದಗಳು. ಚಿದಂಬರ ನಾಮ ಮಹಿಮೆ ಅಪಾರ, ನಾಮದ ಮಹಿಮೆನೇ ಅಪಾರ. ಇನ್ನು ಚಿದಂಬರ ನಾಮ ಮಹಿಮೆ ಚರಿತ್ರೆಗಳಲ್ಲಿ ಉಲ್ಲೇಖ ಆದಂಗೆ ಬಹಳಷ್ಟು ಕಾರಣಿಕವು ಈ ಕಲಿಯುಗದಲ್ಲಿ ಹೇಗ್ ಮಾಡಿದ್ರೆ ಹೇಗೆ ಆಗತ್ತೆ ಅನ್ನೋದನ್ನ ಪ್ರತಿಯೊಬ್ರು ಪ್ರಾರಂಭ ಮಾಡಿದಾಗ್ಲೇನೆ ಗೊತ್ತಾಗೋದು. ಯಾಕೆಂದ್ರೆ ಈ ವ್ಯಾಖ್ಯಾನಗಳು ನಮಗೆ ಚರಿತ್ರೆಗಳು ಎಲ್ಲವೂ ನಮ್ಮ ಶಕ್ತಿಯನ್ನ ತುಂಬತ್ತೆ. ಮಾನಸಿಕವಾಗಿ ಹೋ ಹೀಗೂ ಆಗತ್ತೆ ಅನ್ನುವಂಥ ಭಾವನೆ. ಹಾಗಾಗಿ ಶ್ರೀಪಾದ್ ಅವರು ಬಹಳ ಅದ್ಭುತವಾಗಿ ಅದನ್ನ ವಿವರಣೆ ಕೊಟ್ಟಿದ್ದಾರೆ. ವೈಯಕ್ತಿಕವಾಗಿ ನಾಮಜಪ ಮಾಡೋದ್ರಿಂದ ಏನೇನು ಅನುಕೂಲ ಆಗತ್ತೆ ಅನ್ನೋದು ಒಂದೇ ಅನುಭವ. ನೀವು ಮಾಡಬೇಕು, ಪ್ರಾರಂಭ ಆಗಬೇಕು. ಅಡಚಣೆಗಳು ನೂರಾರು ಬರ್ತವೆ, ಮನಸ್ಸು ಆ ಕಡೆ ಈ ಕಡೆ ಹೋಗ್ತಿರ್ತವೆ. ಭಕ್ತಿಯಿಂದ ಮಾಡ್ಬಿಡ್ತೀವಿ ಅನ್ನೋದು ಏನೂ ಸಾಧ್ಯ ಆಗೋದಿಲ್ಲ ಪ್ರಾರಂಭದಲ್ಲಿ. ಆಮೇಲೆ ಏನಾಗತ್ತೆ ನಾಮಜಪದಿಂದ ಅಂತ ಹೇಳಿದ್ರೆ ನಿಮ್ಮ ಮನಸ್ಸನ್ನ ಆ ಕಡೆ ಹೋಗಕ್ಕೆ ಬಿಡಲ್ಲ. ಅದು ಯಾವಾಗ ಆಗತ್ತೆ ಅಂದ್ರೆ ಅಖಂಡವಾಗಿ ನೀವು ನಾಮಜಪದ ಒಂದು ಪುಟ್ಟ ಮಾಲೆಯನ್ನು ಇಟ್ಕೊಂಡು ಕೈಯಲ್ಲಿ ಪ್ರಾರಂಭ ಮಾಡಿದಾಗ್ಲೇ ಅದರ ನಿಜವಾದ ಸುಖವನ್ನ ನೀವು ಕಾಣೋದು. ಹಾಗಾಗಿ ಇದು ವೈಯಕ್ತಿಕವಾಗಿ ಅನುಭವ ಆದ್ರಿಂದ ಅದನ್ನ ನಾನು ಹೇಳಬಲ್ಲೆ. ಯಾವುದೇ ವಿಚಾರಗಳಲ್ಲೂ ನಿಮಗೆ ಆಸಕ್ತಿಯನ್ನ ಹೊಂದೋದಿಲ್ಲ. ಯಾವ್ದಾದ್ರು ಒಂದು ಸಕಾರಾತ್ಮಕ ವಿಚಾರಗಳಲ್ಲಿದ್ರೆ ಮಾತ್ರ ನಿಮ್ಮ ಮನಸ್ಸು ಅಲ್ಲಿಗೆ ಹೋಗಕ್ಕೆ ಅದು ಬೀಳತ್ತೆ. ನಕಾರಾತ್ಮಕವಾಗಿ ಯಾವುದನ್ನೂ ನಿಮ್ಮ ಮನಸ್ಸಿಗೆ ಬಿಡೋಲ್ಲ. ಹಾಗಾಗಿ ಪ್ರತಿಯೊಬ್ರು ನಾವೆಲ್ಲರೂ ನಾಮವನ್ನ ಅಖಂಡವಾಗಿ ಜಪಿಸ್ಬೇಕು. ಕಾರಣ ಕಲಿಯುಗದಲ್ಲಿ ನಾಮಜಪ ಒಂದೇ ನೀವು ಮಾಡ್ತಕ್ಕಂಥ ಒಂದು ಅತ್ಯಂತ ದೊಡ್ಡ ಸಾಧನೆ ಆಗಿದೆ. ಹಾಗಾಗಿ ಶ್ರೀಪಾದ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಇಂತಹ ಸತ್ಸಂಗಗಳು ಹೆಚ್ಚೆಚ್ಚು ಆಗ್ಲಿ ಅನ್ನೋದು ನಾನು ಆಶಿಸ್ತೇನೆ. ಜೈ ಚಿದಂಬರ. ಜೈ ಚಿದಂಬರ. ಹಲೋ, ಮ್ಯೂಟ್ ಆಯ್ತು. ಈಗ ಮಾತಾಡಿ. ಶ್ರೀಪಾದ್ ಅವ್ರು ನಮಸ್ಕಾರ. ಹಲೋ, ನಮಸ್ಕಾರ. ಇವತ್ತು ನೀವು ಹೇಳಿದ ನಮಸ್ಕಾರ. ನಾಮಸ್ಮರಣೆ ಮಹತ್ವ ತುಂಬಾ ಚೆನ್ನಾಗಿತ್ತು. ನಾಮಸ್ಮರಣೆ ಬರೇ ನಾಮಸ್ಮರಣೆ ಮಾಡಕ್ಕೂ ಶುದ್ಧವಾದ ಮನಸ್ಸಿನಿಂದ ಮಾಡಕ್ಕೂ ವ್ಯತ್ಯಾಸವನ್ನು ತುಂಬಾ ನೀವು ಚೆನ್ನಾಗಿ ತಿಳಿಸ್ಕೊಟ್ರಿ. ಆದ್ದರಿಂದ ತುಂಬ ವಂದನೆಗಳು. ನೀವು ಆಗಾಗ್ಗೆ ಬಂದು ಈ ವಿಧವಾಗಿ ನಾಮಸ್ಮರಣೆಯ ಮಹತ್ವವನ್ನು ತಿಳಿಸಿ ಅಂತ ಹೇಳಿ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಮಸ್ಕಾರ.
ಅಲ್ಲ, ಅದು ಶುದ್ಧ ಮನಸ್ಸಿನ ಭಕ್ತಿ ಎಂಥದ್ದು ಅನ್ನಕ್ಕೆ ಆ ಭಗವಂತನ ಪರೀಕ್ಷೆ ನೋಡಿ ಹಾಗಿದೆ. ಆ ಮಣ್ಣಿನ ಒಳಗಿದ್ರೂನು ಕಾಪಾಡ್ತಾನೆ, ಆ ಭೂಮಿ ಮೇಲಿದ್ರೂನು ಕಾಪಾಡ್ತಾನೆ ಅನ್ನಕ್ಕೆ ಎಂತ ಒಂದು ಕಥಾ ಪ್ರಸಂಗ ಇದು. ತುಂಬಾನೇ ಆನಂದ ಆಯ್ತು ನನಗೆ. ಧನ್ಯವಾದಗಳು. ಜೈ ಚಿದಂಬರ. ಒಂದು ಪ್ರಸಂಗ ಆ ಈ ಕೋವಿಡ್ ಅಲ್ಲಿ ಆದಂತದ್ದು. ಅಂದ್ರೆ ಇವಾಗ್ಲೂ ಸ್ವಾಮಿ ಅವನ ಲೀಲೆ ಆಗುತ್ತೆ ಅನ್ನೋದಕ್ಕೆ ಒಂದು ಆ ಶಿವಮೊಗ್ಗದಲ್ಲಿ ಒಬ್ರು ಭಕ್ತರಿದ್ರು. ಇವಾಗ ಅವ್ರು ಬೆಂಗಳೂರಲ್ಲಿ ಇದ್ದಾರೆ. ಅವರಿಗೆ ಏನಾಯ್ತು, ಕೋವಿಡ್ ಅಟ್ಯಾಕ್ ಆಯ್ತು. ಸೀರಿಯಸ್ ಅಂತಾನು ಆಯ್ತು. ಕೊನೆಗೆ ಅವರು ಹೇಳಿದ್ರು ಏನಂತ, ನನಗೆ ಈ ರೀತಿ ಕೋವಿಡ್ ಅಟ್ಯಾಕ್ ಆಗಿದೆ, ತುಂಬಾ ಸೀರಿಯಸ್ ಆಗಿದೆ ಅಂತ ಸಂಜೆ ಫೋನ್ ಮಾಡಿ ಹೇಳಿದ್ರು. ನಾನು ಹೌದಾ ಅಂದ್ರೆ ಸುಮ್ಮನಾದೆ. ದೆನ್ ಅದು ಗುರುವಾರ ಬೆಳಿಗ್ಗೆ ಒಂದು 4:30 ಅಷ್ಟೊತ್ತಿಗೆ ಸಂಜೆ ಮಲಗೋತ್ತಿಗೂ ನನಗೇನು ಇರ್ಲಿಲ್ಲ, ಏನೂ ಮನ್ಸಾಗ್ಲಿಲ್ಲ. ಹೌದಾ ಅಂತ ಹೇಳಿ ಮಲಗ್ದೆ. ಬೆಳಿಗ್ಗೆ ಒಂದು 4:30 ಅಷ್ಟೊತ್ತಿಗೆ ನಾನೊಂದು ಪಾರಾಯಣ ಮಾಡ್ಬೇಕು ಅವ್ರ ಹೆಸರಲ್ಲಿ ಅನ್ನೋದೊಂದು ಬಂತು ಮನ್ಸಿಗೆ. ಬಂದ ತಕ್ಷಣ ರಾತ್ರಿ ಮಲ್ದಾಗ್ಲೂ ಅದ್ ಏನಿರ್ಲಿಲ್ಲ, ಸುಮ್ನೆ ಭಗವಂತ ನಾಮಸ್ಮರಣೆ ಮಾಡಿದ್ದೆ. ಬೆಳಿಗ್ಗೆ ಹಂಗಾಯ್ತು. ಮೇ ಬಿ ಸೋಮವಾರ ಅಂದ್ಕೊಳ್ತೀನಿ. ಸೋಮವಾರ ಕೂತೆ. ಗುರುವಾರ ಒಂದು ದೃಷ್ಟಾಂತ ಆಯ್ತು. ಒಬ್ರು ಏನು ಪೇಟವನ್ನ ಧರಿಸಿದರೆ, ಬಿಳಿ ಕುದುರೆ ಮೇಲೆ ಬಂದಿದ್ದಾರೆ. ಅವರು ಒಂದಷ್ಟು ಪ್ರಸಾದವನ್ನ ಕೊಟ್ರು. ನಾನು ಅದನ್ನ ಹಿಡ್ಕೊಂಡೆ. ಅಷ್ಟೊತ್ತಿಗೆ ಎಚ್ಚರ ಆಯ್ತು. ಸೊ ಅಲ್ಲಿ ಆ ಕಡೆಯಿಂದ ಒಂದು ಫೋನ್ ಬಂತು, ಇವಾಗ ನಾನು ಪರವಾಗಿಲ್ಲ, ಆರೋಗ್ಯವಾಗಿದ್ದೀನಿ ಅಂತ. ಸೊ ಇವಾಗ್ಲೂ ಕೂಡ ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ, ಭಗವಂತನ ನಾಮಸ್ಮರಣೆ ಸದಾ ಕಾಲ ನಮ್ಮನ್ನ ರಕ್ಷಣೆ ಮಾಡುತ್ತೆ. ಅದಕ್ಕೆ ಕಾಲ, ದೇಶ, ಸಮಯ ಅಂತಕ್ಕದ್ದಿಲ್ಲ. ನಾನು ನಿಮ್ಗೆಲ್ಲರಿಗೂ ಹೇಳೋದು ಒಂದೇನೆ, ಸ್ವಾನುಭವದಿಂದ. ಭಗವಂತ ಮುರುಗೋಡಿನಲ್ಲಿ ಏನು ಲೀಲೆ ಮಾಡಿದ್ದ, ಅವಾಗ ಮಾತ್ರ ಇದ್ದ, ಇವಾಗಿಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸು ಹೇಳತ್ತೆ. ಆದ್ರೆ ನಾವು ನಮ್ಮ ಮನಸ್ಸಿನ ಮಾತನ್ನ ಕೇಳಬಾರ್ದು. ಚಿದಂಬರ ಅಣುರೇಣು ತೃಣಕಾಷ್ಟದಲ್ಲಿದ್ದಾನೆ, ಅದೇ ಸತ್ಯ. ಪರಮಾತ್ಮ ಎಲ್ಲ ಕಡೆಗಿದ್ದಾನೆ, ಅದೇ ಸತ್ಯ. ನನ್ನಲ್ಲಿ ನಿಮ್ಮಲ್ಲಿ ಪರಮಾತ್ಮ ಇದ್ದಾನೆ, ಅದೇ ಸತ್ಯ. ಹಾಗಾಗಿ ನಾವು ಆ ಒಂದು ಪರಮಾತ್ಮ ಸರ್ವಂತರ್ಯಾಮಿ ಅನ್ನುವಂತ ತತ್ವವನ್ನ ನಮ್ಮ ಮೈಗೂಡಿಸ್ಕೊಂಡು ನಾವು ಕೆಲಸವನ್ನ ಮಾಡ್ತಾ ಇದ್ರೆ ನಮ್ಮ ಕೈಯಿಂದ ಯಾವ ತಪ್ಪು ಆಗೋದಿಲ್ಲ. ಏನೇದು ನಮ್ಮ ಮನಸ್ಸಿನಲ್ಲಿ ಅಂತರಂಗದಲ್ಲಿ ಶಾಂತಿ ಅಂತಕ್ಕದೇ ನೆಲೆಸುತ್ತೆ. ನಾನು ಈಗ ಒಂದು ಇನ್ಸಿಡೆಂಟ್ ಯಾಕೆ ಹೇಳಿದೆ ಅಂದ್ರೆ, ಇವಾಗ್ಲೂ ಕೂಡ ಆ ಪಾರಾಯಣಕ್ಕೆ ಆ ಶಕ್ತಿ ಇದೆ, ಪರಮಾತ್ಮನ ನಾಮಸ್ಮರಣೆಗೆ ಈಗ್ಲೂ ಕೂಡ ಆ ಒಂದು ಶಕ್ತಿ ಇದೆ ಅನ್ನೋದಕ್ಕೋಸ್ಕರ ಈ ಒಂದು ವಿಚಾರವನ್ನ ನಿಮ್ಮ ಮುಂದೆ ಹಂಚ್ಕೊಂಡೆ. ಜೈ ಚಿದಂಬರ. ಹಾ, ನಮಸ್ತೆ ಎಲ್ಲರಿಗೂ. ನಮಸ್ತೆ ಶ್ರೀಪಾದ್ ಅವ್ರೆ. ನಮಸ್ಕಾರ. ಚೆನ್ನಾಗಿ ಹೇಳಿದ್ರಿ. ಇವಾಗ ಇವಾಗ ನೀವ್ ಹೇಳಿದ ಪ್ರಕಾರವಾಗಿ ಈಗ ಇವಾಗ ಒಂದು ಮುಂಚೆ ಹೇಳಿದ್ರಲ್ಲ, ಅದೇ ಒಂದು ರೀತಿಯಲ್ಲಿ ಇತ್ತೀಚೆಗೆ ಅಂದ್ರೆ ಒಂದು 11 ವರ್ಷದ ಹಿಂದೆ 2013 BB ಸ್ಟ್ರೀಟ್ ಅಲ್ಲಿ ಶಿವ ಚಿದಂಬರ ನಾಮಸ್ಮರಣ ಸಪ್ತಾಹ ಆಯ್ತು ಸುರೇಶ್ ಪಾಟೀಲ್ ಅವ್ರ ಕಡೆಯಿಂದ. ನಾನು ಅಲ್ಲಿವರೆಗೂ ಹೊರಗಡೆ ಪುರೋಹಿತಿಕೆ ಮಾಡ್ತಾ ಇದ್ದೆ. ಎಲ್ಲೂ ದೇವಸ್ಥಾನ ಯಾವುದು ಬೆಟ್ಕೊಂಡಿರ್ಲಿಲ್ಲ. ನೀವು ಬಂದಿದ್ರಿ ಅದೇ ನೋಡಿದೆ. ಆವಾಗ ನಾನು ಅಲ್ಲಿ ಶಿವ ಚಿದಂಬರ ದೇವಸ್ಥಾನದಲ್ಲಿ ಅವರು ಅರ್ಚಕರು ಏನೋ ಗಲಾಟೆ
ಮಾಡ್ಕೊಂಡು ಬ್ರೇಕ್ ಆಗ್ತಾ ಇದೆ. ಅವರು ಹೊರಗಾಗಿದ್ರು. ಸೊ ಹಾಗಾಗಿ ಆವಾಗ ಆ ಒಂದು ಸಪ್ತಾಹದಲ್ಲಿ ನೆಟ್ವರ್ಕ್ ಸರಿ ಇಲ್ವಾ? ಬಂದೆ ಹೊರಗಡೆ ಬರ್ತಾನೆ. ದೇವಸ್ಥಾನದಲ್ಲಿ ಏನೇನು ಹಾಕಕ್ಕೆ ಅದು ಕೇಳಿಸ್ತಾ ಇಲ್ಲ ಅನ್ಸುತ್ತೆ. ಈಗ ಮಾತಾಡೋಣ, ಕೇಳಿಸ್ತಾ ಇದೆಯಾ? ಹಾ, ಅದೇ 2013 ಶಿವಚಿದಂಬರ ನಾಮಸ್ಮರಣ ಸಪ್ತಾಹ ಆಯಿತು. ಆವಾಗ ನಾನು ಗರ್ಭಗುಡಿ ಒಳಗೆ ಕೂತ್ಕೊಂಡು ಶಿವಚಿದಂಬರ ಗರ್ಭಗುಡಿ ಒಳಗೆ ಕೂತ್ಕೊಂಡು ಇದ್ರದ್ದು ಚರಿತ್ರೆ ಪಾರಾಯಣ ಮಾಡಿದ್ದೆ. ಪಾರಾಯಣ ಮಾಡಿ ಕೇವಲ 5 ತಿಂಗಳೊಳಗೆ ನನಗೆ ನಮ್ಮ ಮನೆದೇವ್ರ ಪೂಜೆ ಮಾಡುವಂತ ಭಾಗ್ಯ ಸಿಕ್ತು. ಅಲ್ಲಿಂದ ನಿರಂತರವಾಗಿ ಸ್ವಾಮಿಯ ನಾಮಸ್ಮರಣೆ ಎಲ್ಲ ಮಾಡ್ತಾ ಇದೀನಿ. ಎಲ್ಲ ಸ್ವಾಮಿಯ ಅನುಗ್ರಹದಿಂದ ಚೆನ್ನಾಗಿದ್ದೀನಿ, ಅಷ್ಟೇ ಹೇಳ್ಬೋದು ಅಷ್ಟೇ. ಒಂದ್ ನಿಮಿಷ, ಇದು ಸಿದ್ದನಗವಿ ಅಂತ ಹೇಳಿದ್ರಲ್ಲ, ಅದು ಎಲ್ಲಿದೆ ಅಂತ ಆಗ್ಲೇ ಕೇಳಿಸ್ಲಿಲ್ಲ ನನಗೆ. ಎಲ್ಲಿ ಬರುತ್ತೆ ಅದು ಸಿದ್ದನಗವಿ? ಆ ಜಯದೇವ ಲೀಲಾ ಒಳಗೆ ಹೊರಟೋಗ್ತಾರಲ್ಲ ಅದು? ಮುರುಗೋಡ ದೇವಸ್ಥಾನ ಇದೆಯಲ್ಲ, ಮುರುಗೋಡ ದೇವಸ್ಥಾನದಿಂದ ನೀವು ಮತ್ತೆ ಎಂಟ್ರಿ ಆಗ ಹೊರಗಡೆ ಬಂದ್ರೆ ಮೇನ್ ಮಹಾದ್ವಾರ ಅಂತ ಕದಿದೆ. ಆ ಮಹಾದ್ವಾರದಿಂದ ಲೆಫ್ಟ್ ಸೈಡ್ಗೆ 2 ಕಿಲೋಮೀಟರ್ ದೂರ ಹೋಗ್ಬೇಕು. ಅದು ಸೋಗ್ಲಕ್ಕೆ ಹೋಗುವತ್ತಿಗೆ, ಸುಬ್ಬಾಪುರಕ್ಕೆ ಹೋಗೋತ್ತಿಗೆ ಸಿಕ್ಕತ್ತೆ. ಮುರುಗೋಡಿಂದ ಸುಬ್ಬಾಪುರಕ್ಕೆ ಹೋಗೋತ್ತಿಗೆ ರೈಟ್ ಸೈಡ್ ಅಲ್ಲಿ ಮುರುಗೋಡಿಂದ 3 ಕಿಲೋಮೀಟರ್ ಇದೆ. ಅದ್ ನಿಮಗೆ ಗೊತ್ತಾಗೋದಿಲ್ಲ. ಅಲ್ಲಿರೋ ಅರ್ಚಕ್ರನ್ ಕೇಳಿ, ಅಲ್ಲಿ ಪ್ರಕಾಶ್ ಭಟ್ರು ಅಂತೆಲ್ಲ ಇರ್ತಾರೆ, ಅವ್ರು ನಿಮಗೆ ಮಾರ್ಗದರ್ಶನ ಮಾಡ್ತಾರೆ ಸಿದ್ದನಗವಿ ಅಂತ. ಅದ್ ಹೇಗಿದೆ ಅಂದ್ರೆ ಭೂಮಿ ಒಳಗಡೆ ಇದೆ, ಅದು ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಇವಾಗ ಒಂದ್ ಸ್ವಲ್ಪ ಅರಣ್ಯ ಇಲಾಖೆಯವ್ರು ಮರ ಗಿಡನೆಲ್ಲ ನೆಟ್ಟಿದ್ದಾರೆ. ಅದು ಬೈಲಲ್ಲೇ ನಿಮಗೆ ಗೊತ್ತಾಗೋದಿಲ್ಲ ಅದು ಸಿದ್ದನಗವಿ ಅಂತ. ಗೊತ್ತಿದ್ದರೂ ಮಾತ್ರ ಅಲ್ಲಿ ಹೋಗಕ್ ಸಾಧ್ಯ, ಯಾಕೆಂದ್ರೆ ಅದು ಭೂಮಿ ಒಳಗಡೆ ಇದೆ, ಒಂದ್ ಸ್ವಲ್ಪ ಕಣಿವೆ ಪ್ರದೇಶ ತರ ಇದೆ, ಅಲ್ಲಿದೆ. ಧನ್ಯವಾದಗಳು ಶ್ರೀಪಾದ್ ಅವರೇ. ಜೈಶಂಕರ್. ನಮಸ್ಕಾರ. ಜೈಶಂಕರ್. ಜೈಶಂಕರ್. ಜೈ ಶ್ರೀ ಜೈ ಶಂಕರ್ಲಿಂಗ.